ನಾವಿವತ್ತು ಒಬ್ಬ ವಿಶೇಷ ವ್ಯಕ್ತಿಯನ್ನು ಸಂದರ್ಶನ ಮಾಡ್ತಾಯಿದ್ದೀವಿ. ನಾವು ಸುಮ್ಮನೆ ಮಾಡ್ತಾಯಿಲ್ಲ, ಅವರ ಸಾಧನೆಯನ್ನು ಗುರುತಿಸಿ ಸಂದರ್ಶನವನ್ನು ಮಾಡ್ತಿದ್ದೀವಿ. ಇವರನ್ನು ಅಂತರ್ಜಲ ಗುರು ಅಂತಾರೆ, ನೀರಾವರಿ ಯೋಜನೆಗಳ ನಿಘಂಟು ಅಂತಾರೆ, ಅಜಾತ ಶತ್ರು ಅಂತಾರೆ. ಇವರು ಸಜ್ಜನ ರಾಜಕಾರಣಿ ಹೌದು, ಹಿರಿಯ ರಾಜಕಾರಣಿ ಹೌದು, ಮತ್ತು ಸುದೀರ್ಘವಾದ ರಾಜಕೀಯ ಅನುಭವ ಇರ್ತಕ್ಕಂಥವ್ರು. ಮಲ್ಲಿಕಾರ್ಜುನ್ ಖರ್ಗೆಯಿಂದ ಹಿಡಿದು ದೇವರಾಜ್ ಅರಸುವರಿಂದ ಹಿಡಿದು ಬಂಗಾರಪ್ಪನವರಿಂದ ಹಿಡಿದು ಗುಂಡೂರಾವರಿಂದ ಹಿಡಿದು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೆಗೂ ಕೂಡ ಈಸ್ ವೆರಿ ಕ್ಲೋಸ್ ಮತ್ತು ಒಳ್ಳೆಯ ವಿಶ್ವಾಸದಿಂದ ಸ್ನೇಹದಿಂದ ಇರ್ತಕ್ಕಂಥವರು. ಇವರೇ ಎನ್.ಎಸ್. ಬೋಸರಾಜ್ರವರು. ಇವರು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ಮಾಹಿತಿ ತಂತ್ರಜ್ಞಾನದ ಸಚಿವರಾಗಿದ್ದಾರೆ. ಹಾಗಾಗಿ ಅವರ ಇಲಾಖೆ ಕಾರ್ಯವೈಖರಿ, ಅವರ ರಾಜಕಾರಣ ಎಲ್ಲವನ್ನು ಕೂಡ ಅವರ ಅಂತರಾಳದ ಮಾತುಗಳನ್ನು ನಾವು ಕೇಳಿಸ್ಕೊಳ್ಳಿಕ್ಕಾಗಿ ಮತ್ತು ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನ ಜನರಿಗೆ ತಿಳಿಸ್ಕೊಡೋಕ್ಕಾಗಿ ಈ ಕಾರ್ಯಕ್ರಮನ ಮಾಡ್ತಿದ್ದೀವಿ. ಭಗೀರಥ ಬೋಸರಾಜು ಅಂತೇಳಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ಪಟೇಲ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀರಾವರಿ ವಿಚಾರ ಪ್ರಮುಖವಾಗಿ ನಾವು ಗ್ಯಾರಂಟಿ ಬಗ್ಗೆ ಮಾತನಾಡಬೇಕು. ಜಗತ್ತಿನ ಅನೇಕ ಕಡೆ ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಆಗ್ತಿರ್ತಕ್ಕಂಥ, ಅದರಲ್ಲೂ ಕೂಡ ಕರ್ನಾಟಕದ ಗ್ಯಾರಂಟಿ ಜರ್ಮನಿಲಿ ಕೂಡ ಚರ್ಚೆ ಆಯಿತು. ಅನೇಕ ಸರ್ಕಾರಗಳು ಗ್ಯಾರಂಟಿಯನ್ನು ಘೋಷಣೆ ಮಾಡಿದರು, ಆದರೆ ಆ ಯೋಜನೆಯನ್ನು ಸಾಕಾರ ಮಾಡಲಿಕ್ಕಾಗಲಿಲ್ಲ. ಕರ್ನಾಟಕ ಸರ್ಕಾರದ ಪ್ರಮುಖ ಸಚಿವರಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮಗೆ ತೃಪ್ತಿ ಇದೆಯಾ ಸರ್? ಈ ಸಾರಿ ಚುನಾವಣೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಜನರಿಗೆ ನಾವೇನಾದರೂ ಆಶ್ವಾಸನೆ ಕೊಟ್ಟು ಆಶ್ವಾಸನದಂತೆ ನಾವು ನಡ್ಕೊಳ್ಬೇಕು. ಇತ್ತೀಚಿನ ಕಾಲದಲ್ಲಿ ಚುನಾವಣೆಗಳ ಸಂದರ್ಭದಲ್ಲಿ ಹೇಳಿಕೆಗಳು ಕೊಡ್ತಕ್ಕಂಥದ್ದು ಮತ್ತು ಜನರು ಅದರ ಬಗ್ಗೆ ಗೌರವ ಕೊಡಲಾದಂಥ ಪರಿಸ್ಥಿತಿಯಲ್ಲಿ ಏನಾದರೂ ಮಾಡಬೇಕು ಅಂಥೇಳಿ AICC ನಾಯಕರುಗಳು ಮತ್ತು ರಾಜ್ಯ ಮಟ್ಟದ ನಾಯಕರುಗಳು ಮಾತಾಡಿ ಈ 5 ಗ್ಯಾರಂಟಿಗಳು ಜನಪರವಾಗಿರ್ತಕ್ಕಂಥದ್ದು, ಸ್ವಾವಲಂಬನ ಜೀವನಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಕೊಡಬೇಕು ಅಂಥೇಳಿ 5 ಗ್ಯಾರಂಟಿಗಳನ್ನ ಸುಮಾರು 55,000 ಕೋಟಿ ಆಗ್ಬೋದು ಅಂತೇಳಿ ಅಂದಾಜು ಮೇಲೆ ಕೊಟ್ಟಿದ್ವಿ. ಅದರಂತೆ ಜನರ ಆಶೀರ್ವಾದದಂತೆ ಮೊದಲ ಕ್ಯಾಬಿನೆಟ್ನಲ್ಲಿ ಇದನ್ನು ನೋಟಿಫಿಕೇಷನ್ ಮಾಡಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದನ್ನು ಅತ್ಯಂತ ಯಶಸ್ವಿಯಾಗಿ ನಡೆದಿರ್ತಕ್ಕಂಥದ್ದು ಈಗಾಗಲೇ ಜನರಿಗೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಹಾಗಾಗಿ ಯಾಕಂದರೆ ಜನರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ನಾವು ಕೊಟ್ಟಿದ್ದೀವಿ. ಹಾಗಾಗಿ ಭಾಳ ಆಕರ್ಷಣೆಯಿಂದ ಜನರು ಇದನ್ನು ಫಾಲೋಅಪ್ ಮಾಡ್ತಾಯಿದ್ದಾರೆ. ಎಲ್ಲೇ ಒಂದಿನ ಗೃಹಲಕ್ಷ್ಮಿ ಲೇಟ್ ಆಯ್ತಂದರೆ ತಕ್ಷಣ ಸುದ್ದಿ ಆಗ್ತದೆ ರಾಜ್ಯದಲ್ಲಿ, ಈ ತಿಂಗಳ ಬಂದಿಲ್ಲ ಅಂತೇಳಿ. ಅಂದರೆ ಅಷ್ಟು ಅವೇರ್ನೆಸ್ ಇವತ್ತು ಜನರಲ್ಲಿ ಬಂದಿದೆ. ಇದರಿಂದ ಇವತ್ತು ತಲಾ ಆದಾಯ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ನಂಬರ್ 1 ಕರ್ನಾಟಕ ಬರಲಿಕ್ಕೆ ಕಾರಣ ಈ 5 ಗ್ಯಾರಂಟಿಗಳಿಂದ ಸಿಕ್ಕಿರ್ತಕ್ಕಂಥ ಪ್ರತಿಫಲದಿಂದ ಇವತ್ತು ನಂಬರ್ 1 ರಾಜ್ಯ ಆಗಿದೆ ತಲಾ ಆದಾಯದಲ್ಲಿ. ಅಂದರೆ ನಿಮ್ಮ ಪ್ರಕಾರ ಮಧ್ಯಮ, ಕೆಳಮಧ್ಯಮ, ಬಡವರು ನೀವು ಕೊಟ್ಟ ದುಡ್ಡನ್ನು ಖರ್ಚು ಮಾಡ್ತಾರೆ. ಅದು ಮೈಕ್ರೋ ಫೈನಾನ್ಸ್ ರೀತಿ ಎಲ್ಲ ಕಡೆಯಲ್ಲಿ ಕೂಡ ಸರೌಂಡಿಂಗು ಖರ್ಚಾಗುತ್ತೆ, ಸರ್ಕ್ಯುಲೇಟ್ ಆಗ್ತದೆ. ಇದರಿಂದ ನೋಡಿ ಎಲ್ಲ ಕಡೆ ಇವತ್ತು ದೇವಸ್ಥಾನಗಳಲ್ಲಿ ಶ್ರೀಮಾನ್ ಹೆಗಡೆ ಅವರು ಹೇಳಿದಂತೆಯೇ ಅದೇ ರೀತಿಯಾಗಿ ಅನೇಕ ಕಡೆ ನಾವು ಮಠಗಳಿಗೆ ಹೋಗ್ತೀವಿ, ದೇವಸ್ಥಾನಗಳಿಗೆ ಹೋಗ್ತೀವಿ. ಏನು ಅವ್ರಿಗೆ ಆಗಿರ್ತಕ್ಕಂಥದ್ದು ಈಗ 100% ಇನ್ಕ್ರೀಸ್ ಆಗ್ಯದಂಥ ಮಾತುಗಳನ್ನು ಇವತ್ತು ನನ್ನ ಮಂತ್ರಾಲಯ ನಮ್ಮ ಪಕ್ಕದಲ್ಲೇ ಐತಿ. ಮೊದಲು 1.5 ಕೋಟಿ 2 ಕೋಟಿ ಆಗ್ತದೆ, ಈಗ 4 ಕೋಟಿ ಪ್ರತಿ ತಿಂಗಳು ಆಗ್ತಾಯಿದೆ. ಸೊ ಈ ರೀತಿಯಾಗಿ ಅಂದರೆ ಜನರ ಒಂದು ಅನುಕೂಲತೆಗೆ ನೀವು ಮಾಡಿದ್ದು ಸರ್ಕ್ಯುಲೇಟ್ ಆಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಸಹಿತ ಅನುಕೂಲ ಆಗಿದೆ. ಇವತ್ತು ಅದು KSRTC ಇರ್ಬೋದು, ಮತ್ತೊಂದಿರ್ಬೋದು. ಹೀಗಾಗಿ ಆ ಗ್ಯಾರಂಟಿಗಳು ಇಡೀ ರಾಷ್ಟ್ರದಲ್ಲೇ ಅಲ್ಲ, ಇಡೀ ಏಷ್ಯಾ ಖಂಡದಲ್ಲೇ ಯಾರೂ ಈ ರೀತಿಯಾದಂಥ ಆಶ್ವಾಸನೆ ಕೊಟ್ಟಂತೆ ನಡ್ಕೊಂಡಿರ್ತಕ್ಕಂಥದ್ದು ಭಾಳ ಕಡಿಮೆ. ಅದರಲ್ಲಿ ಶ್ರೀಮಾನ್ ಸಿದ್ದರಾಮಯ್ಯನವರ ಹಾಗೂ DK ಶಿವಕುಮಾರ್ ನಾಯಕತ್ವದಲ್ಲಿ ಯಾರೇ ಏನೇ ಮಾತಾಡಿದ ಸಹಿತ ಆ ಗ್ಯಾರಂಟಿಗಳು ನಾವು ಪರ್ಫೆಕ್ಟಾಗಿ ನಾವು ಆಶ್ವಾಸನೆ ಕೊಟ್ಟಂತೆ ಈ 5 ವರ್ಷ ನಾವು ಮಾಡಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದರಂತೆ ನಡೀತಾ ಇದೆ. ಈಗಾಗಲೇ 1,02,000 ಕೋಟಿ ನಾವು ಈಗಾಗಲೇ ಅದ್ರ ಬಗ್ಗೆ ಖರ್ಚು ಮಾಡಿದ್ದೀವಿ. ಇದು ಮುಂದುವರಿತಿದೆ. ಭಾಳ ಅತ್ಯಂತ ಉತ್ತಮವಾದಂಥ ಯೋಜನೆ. ಮತ್ತು ಇದನ್ನೆಲ್ಲರೂ ಕಾಪಿ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲ ರಾಜ್ಯದ ನಾಯಕರುಗಳೆಲ್ಲ ಕಾಪಿ ಮಾಡಿದರು. ಆದರೆ ಅವರು ವಿಫಲರಾಗಿದ್ದಾರೆ. ಆ್ಯಸ್ ಪರ್ ರಿಪೋರ್ಟ್ಸ್ ವಿಫಲರಾಗಿದ್ದಾರೆ. ಸರ್, ಹೆಸರಿಗೆ ಸಣ್ಣ ನೀರಾವರಿ ಅಂತ, ಆದರೆ ವ್ಯಾಪ್ತಿ ಮಾತ್ರ ದೊಡ್ಡದು. ಜಾನುವಾರುಗಳಿಂದ ಹಿಡಿದು ಅಂತರ್ಜಲದವರೆಗೂ ಕೂಡ ಇದರ ವ್ಯಾಪ್ತಿ ಇರ್ತಕ್ಕಂಥದ್ದು. ಕೆರೆ ಕಟ್ಟೆಗಳಿಂದ ಹಿಡಿದು ಎಲ್ಲದಕ್ಕೂ ಕೂಡ ಅಂತರ್ಜಲ ಇದ್ದರೆ ಮಾತ್ರ ಜಲಮೂಲಗಳು ಹುಟ್ಲಿಕ್ಕೆ ಸಾಧ್ಯ, ಜಲಮೂಲಗಳು ಬದುಕಲಿಕ್ಕೆ ಸಾಧ್ಯ, ಮತ್ತು ಅಂತರ್ಜಲದಿಂದಲೇ ಕುಡಿಯೋ ನೀರಿಂದ ಹಿಡಿದು ಕೆರೆ ಕಟ್ಟೆಗಳು ತುಂಬಿಸ್ಲಿಕ್ಕೆ ಸಾಧ್ಯ. ಸಣ್ಣ ನೀರಾವರಿ ಇಲಾಖೆಯಲ್ಲಿ ಸರ್ ನೀವು ಅಧಿಕಾರ ವಹಿಸ್ಕೊಂಡಿದ್ದೆಲ್ಲೋ ಸರ್, ಲ್ಯಾಂಡ್ ಮಾರ್ಕ್ ಆಗುವಂಥ ಏನೆಲ್ಲ ಮಾಡಿದ್ರಿ ಸರ್? ಇವತ್ತು ರಾಜ್ಯದಲ್ಲಿ ಇಡೀ ದೇಶದಲ್ಲಿ 7
ರಾಜ್ಯ ಆಗ್ಯದ. ಭಾಳ ಸೀರಿಯಸ್ ಪ್ರಾಬ್ಲಮ್ನು ಅಂತರ್ಜಲವನ್ನು ಫೇಸ್ ಮಾಡುವಂಥ ರಾಜ್ಯ ಆಗ್ಯದ. ಹಾಗಾಗಿ ನಾವು ಕೇಂದ್ರ ಸರ್ಕಾರದಿಂದ ಮೊದಲು ಅಟಲ್ ಭೂಜಲ ಅಂತೇಳಿ ಒಂದು ಯೋಜನೆ ಇತ್ತು. ಈ 2 ವರ್ಷದಲ್ಲಿ ಆ ಯೋಜನೆ ನಾವು ಪರ್ಫೆಕ್ಟಾಗಿ ಮಾಡುವಂಥ ಒಂದು ಕೆಲಸ ಮಾಡಿದ್ವಿ. ಆ ಭಾಗದಲ್ಲಿ ಏನು ಇದ್ದಂಥ ಅಂತರ್ಜಲ ಇಂಪ್ರೂವ್ ಆಗಿರ್ತಕ್ಕಂಥ ರಿಪೋರ್ಟ್ಸ್ ನಾವು ರೆಗ್ಯುಲರ್. ಅನೇಕರು ನಿಮಗೆ ಅಂತರ್ಜಲ ಗುರು ಅಂತ ಹೇಳ್ತಾರೆ, ನಿಮಗೆ ಗೊತ್ತಿದೆಯೋ ಇಲ್ಲೋ? ಮೈನ್ ಇರಿಗೇಷನ್ ಅಂದರೆ ಅಂತರ್ಜಲ ಇಂಪ್ರೂವ್ ಮಾಡಿ ಥ್ರೂಔಟ್ ರಾಜ್ಯದಲ್ಲಿ ಅದರ ಲೆವೆಲ್ ಮೇಂಟೈನ್ ಮಾಡಬೇಕೆಂಬುದೇ ಇದು. ಇವತ್ತು 37 ಲಕ್ಷಷ್ಟು ಬೋರ್ವೆಲ್ಸ್ ಇವತ್ತು ವಾಟರ್ ಡ್ರಾ ಮಾಡ್ತಾವೆ ಎವ್ರಿ ಡೇ. ಇದು ಅಫಿಷಿಯಲಾಗಿ. ಅನ್ಅಫಿಷಿಯಲಾಗಿ ಎಷ್ಟು ಬೋರ್ವೆಲ್ ಅದೇ ನನಗೆ ಗೊತ್ತಿಲ್ಲ. ಹಾಗಾಗಿ ಅಂತರ್ಜಲವನ್ನು ನಾವು ಮ್ಯಾನೇಜ್ ಮಾಡಿದರೆ ರಾಜ್ಯಕ್ಕೆ ಬರುವಂಥ ದಿನಗಳಲ್ಲಿ ಭಾಳ ಕಷ್ಟಕರವಾದಂಥ ಪರಿಸ್ಥಿತಿ ಬರ್ತದೆ. ಅನೇಕ ಬರಗಾಲ ಬಂದಂಥ ಸಂದರ್ಭದಲ್ಲಿ ಕುಡಿಯೋ ನೀರಿನ ಸಹಿತ ತೊಂದರೆ ಆಗ್ತಾಯಿದೆ. ಹಾಗಾಗಿ ನಾವು ಅತಿ ಮುಖ್ಯವಾಗಿ ರಾಜ್ಯ ಅಂತ ನಾವು ಐಡೆಂಟಿಫೈ ಮಾಡಿದ್ವಿ. ಈಗ ಮತ್ತೆ ಹೊಸದಾಗಿ ಐಡೆಂಟಿಫೈ ಮಾಡಿದ್ವಿ. 525 ಪಂಚಾಯತಿಗಳು ಸೀರಿಯಸ್ ಪ್ರಾಬ್ಲಮ್ ಇದೆ. ಅದಕ್ಕೆ ತಕ್ಷಣ ನಾವು ಈಗ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅಲ್ಲೆಲ್ಲ ಚೆಕ್ ಡ್ಯಾಮ್ಸ್ ಮಾಡ್ತಕ್ಕಂಥದ್ದು, ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಒಟ್ಟಾರೆ ಆ ಭಾಗದಲ್ಲಿ ನಾವು ಅಂತರ್ಜಲವನ್ನು ಇಂಪ್ರೂವ್ ಮಾಡುವಂಥ ಒಂದು ಪ್ರಯತ್ನ ಮಾಡಿದೆವು. ಉದಾಹರಣೆಗೆ ಇವತ್ತು ಬ್ಯಾಂಗ್ಳೂರು ಸುತ್ತಮುತ್ತ ಇರತಕ್ಕಂಥ 5 ಜಿಲ್ಲೆಗಳು ಅದು 1,500 ಫೀಟ್ಗೆ ನೀರು ಕೆಳಗೆ ಹೋಗ್ತಿದ್ರು ಅವಾಗ. ಹೌದು. ಸಿದ್ದರಾಮಯ್ಯನವರ ಸರ್ಕಾರ 2013ರಲ್ಲಿ ಅಧಿಕಾರಕ್ಕೆ ಬಂದ ಕೂಡಲೇ ಕೆಲವು ಪ್ರಮುಖರ ಒಂದು ಸಲಹೆ ಮೇರೆಗೆ ಅವರು BWSSಲಿಂದ ಸೆಕೆಂಡ್ ಟ್ರೀಟ್ಮೆಂಟ್ ಮಾಡಿ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದು ಕೆಲಸ ಮಾಡಿದರು. KC ವ್ಯಾಲಿ ನಂಬರ್ 1, HN ವ್ಯಾಲಿ ನಂಬರ್ 1, ಈಗ ನಂಬರ್ 2, ನಂಬರ್ 3 ಸಹಿತ ಈಗ ನಡೀತಾ ಇದೆ ಸೆಕೆಂಡ್ ಸ್ಟೇಜ್. ಮತ್ತು ಅದ್ರ ಜೊತೆಯಲ್ಲಿ ನಾವು ವೃಷಭಾವತಿ ವ್ಯಾಲಿ ಸಹಿತ ಹೋದ ವರ್ಷ ನಾವು ಮಂತ್ರಿ ಆದ ನಂತರ ಅದನ್ನು 1081 ಕ್ರೋರ್ಸ್ ಕೊಟ್ಟು ಪ್ರಾರಂಭ ಮಾಡಿದ್ದೀವಿ. ಈ 2ನೇ ಸ್ಟೇಜಿಗೆ ಸಹಿತ ಈಗಾಗಲೇ 650 ಕೋಟಿ ಹೋದ ತಿಂಗಳ ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿದೆ. 1,700 ಕೋಟಿ ಹೋದ ವರ್ಷ ಈ ವರ್ಷ ಕೊಟ್ಟು ವೃಷಭಾವತಿ ವ್ಯಾಲಿ ಸಹಿತ ಮಾಡಿದೆ. ಈ 3 ಯೋಜನೆಗಳು ಕಂಪ್ಲೀಟ್ ಆಯ್ತಂದರೆ ಸುಮಾರು ಎಲ್ಲಿ ಸಾಕಷ್ಟು ತೊಂದರೆ ಇದೆ ಅಂತರ್ಜಲಕ್ಕೆ 1,500 ಫೀಟಷ್ಟು ಕೆಳಗೆ ಹೋಗ್ತಾ ಇದ್ದಾರೆ. ಅದನ್ನೆಲ್ಲ 700 ಕೆರೆಗಳಿಗೆ ನೀರು ತುಂಬಿಸಕ್ಕಂಥ ಕೆಲಸ ಆಗ್ತದೆ. ಈಗ ಯಾವ್ರೇಜ್ ಆಗಿ 250 ಫೀಟ್ಗೆ ನೀರು ಸಿಗ್ತಾಯಿದೆ. ರೈತರಿಗೆಲ್ಲ ಎಲ್ಲ ಬೆಳೆಗಳು, ಅದು ಫ್ಲವರ್ಸ್ ಇರ್ಬೋದು, ನಮಗೆ ಫ್ರೂಟ್ಸ್ ಇರ್ಬೋದು, ಬ್ಯಾಡಿನೇ ಇರ್ಬೋದು, ಎಲ್ಲ ಕ್ರಾಪ್ ಹಾಕ್ತಾ ಇದ್ದಾರೆ. ನಾವು ಎಲ್ಲ ಕಡೆ ಸ್ಟಡಿ ಮಾಡ್ತಾಯಿದ್ವಿ. IIScನವರು ಮತ್ತು ಭಾರತೀಯ ವಿಜ್ಞಾನ ಸಂಸ್ಥೆಗಳು ಅವರೇ ರೆಗ್ಯುಲರಾಗಿ ವಾಟರ್ ಸ್ಟಡಿ ಮಾಡಿ ಕ್ರಾಪ್ ರಿಪೋರ್ಟು ಮತ್ತು ವಾಟರ್ ರಿಪೋರ್ಟ್. ಆಪೋಸಿಷನ್ ಪಾರ್ಟಿಗಳಿಗೆ ಗ್ಯಾರಂಟಿ ಅನ್ನೋದು ನುಂಗುಲಾರದ ಬಿಸಿ ತುಪ್ಪವಾಗಿದೆ. ಬಹುಶಃ ಅವರು ಇದು ಸಕ್ಸಸ್ ಆಗಲ್ಲ ಅಂತ ಇದ್ರು. ಈ ಗ್ಯಾರಂಟಿ ನಡುವೆ ಕೂಡ ಈ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಅವ್ರು ಹೇಳ್ತಿದ್ರು ಗ್ಯಾರಂಟಿಯಿಂದ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಅಭಿವೃದ್ಧಿ ಅನ್ಸಲ್ವಾ? ಈಗ ಅದನ್ನೇ ನಾವು ಅವ್ರಿಗೆ ಹೇಳ್ತಾ ಇರ್ತಕ್ಕಂಥ ರೆಗ್ಯುಲರಾಗಿ. ನೋಡಿ, ಮೊನ್ನೆ ಉತ್ತರ ಕರ್ನಾಟಕ ಏನೋ ಕೊಡಬೇಕಂದ್ರು ನಮ್ಮ ಭಾಗದಲ್ಲಿ ಹೋರಾಟ 4 ವರ್ಷದಿಂದ ನಡೀತಾ ಇದೆ. ಹಿಂದಿನ ಸರ್ಕಾರದಲ್ಲಿ ಯಡಿಯೂರಪ್ಪನವ್ರು ಸಹಿತ ಮಾತು ಕೊಟ್ಟರು, ಅವ್ರಿಗೆ ಮಾಡಲಿಲ್ಲ. ಒಂದು 5-ವೇ ಕೆನಾಲ್ ಅಂತೇಳಿ 998 ಕ್ರೋರ್ಸ್ ಮಾನ್ಯ ರಾಯಚೂರು ಜಿಲ್ಲೆಯಲ್ಲಿ ಈಗ ಅದು ಕ್ಲಿಯರೆನ್ಸ್ ಮಾಡಿ ಈಗ ಅದನ್ನು ಟೆಂಡರ್ಗೆ ಹೋಗ್ತಾ ಇದೆ. 998 ಕ್ರೋರ್ಸ್. ಬಿಳಿಗಿ ಮತ್ತು ಇನ್ನೊಂದು ಎರಡು ತಾಲೂಕಿಗೆ ಲಿಫ್ಟಿಗೆ 1,704 ಕೋಟಿ ರೂಪಾಯಿ ಕೊಟ್ಟಿದ್ವಿ. ಈ 2ಕ್ಕೆ ಈಗ 3,000 ಕೋಟಿ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಉತ್ತರ ಕರ್ನಾಟಕಕ್ಕೆ ಕೊಟ್ಟಿದ್ವಿ. ಎಲ್ಲ ದುಡ್ಡಿಲ್ಲದ್ರೆ ಕೊಡ್ಲಿಕ್ಕೆ ಆಗ್ತದೆ ಎಲ್ಲ ಕಡೆ. ಮೊನ್ನೆ ಚಿಕ್ಕಬಳ್ಳಾಪುರನಲ್ಲಿ ಫಂಕ್ಷನ್ ತಮ್ಮ ಇದರಲ್ಲಿ ಸಹಿತ ಪ್ರಚಾರದಲ್ಲಿ ಬಂತು. ಈಗ ನಮ್ಮದೇ ಅಲ್ಲಿ 473 ಕೋಟಿ ಮೈನ್ ಇರಿಗೇಷನ್ದು ಕೆಲಸಗಳು ಮಾಡಿದ್ವಿ ನಾವು ಶಿಡ್ಲಘಟ್ಟದಲ್ಲಿ, ಚಿಂತಾಮಣಿ, ಶಿಡ್ಲಘಟ್ಟ ಎಲ್ಲ. ಹೀಗಾಗಿ ಎಲ್ಲ ಕಡೆ ಕೆಲಸ ನಡೀತಾ ಇದೆ. ಅದು ಯಾವುದೇ ಇಲಾಖೆಯಲ್ಲಿ ಮೈನ್ ಇರಿಗೇಷನ್ದಲ್ಲಿ ಮೈನ್ ಇರಿಗೇಷನ್ ನಾನು ಮಂತ್ರಿ ಆಗೋಕ್ಕೂ ಮೊದಲು 1,665 ಕೋಟಿ ಕೊಡ್ತಿದ್ರು. ನಿಮ್ಮದು ಫ್ರಮ್ ವೇಸ್ಟ್ ಟು ವೆಲ್ತ್ ಅಂತ ಈ ಕಾನ್ಸೆಪ್ಟ್ ಇದೆಯಲ್ಲ, ಈ ಕಾನ್ಸೆಪ್ಟೇ ಒಂದಷ್ಟು ಡಿಫ್ರೆಂಟ್ ಆಗಿರ್ತಕ್ಕಂಥದ್ದು. ಸಹಜವಾಗಿ ಇದು ಜನರಿಗೆ ಯಾವ ರೀತಿ ಇದು ಸದುಪಯೋಗ ಆಗಲಿಕ್ಕೆ ನೀವು ಮಾಡ್ತಾಯಿದ್ದೀರಾ? ಈಗ ನಾವು ಇದನ್ನೇನೆಂದರೆ ಯಾವುದೇ ಇಲಾಖೆಯಲ್ಲಿರಲಿ ಅವ್ರಿಗೆ ಜನರ ಬೇಡಿಕೆಗಳು ನಾವು ಗುರುತಿಸಿ ಅವನು ಸ್ಪಂದಿಸೋದ ಮುಖಾಂತರ ಜನರಿಗೆ ಸಂತೋಷ ಆಗ್ತದೆ, ಜನರಿಗೆ ಅವ್ರು ಈಡೇರ್ತದೆ. ಆ ದಿಶೆಯಲ್ಲಿ ಇವತ್ತು ಮೈನ್ ಇರಿಗೇಷನ್ ಸಹಿತ ಎಲ್ಲೆಲ್ಲಿ ವಾಟರ್ ವೇಸ್ಟ್ ಆಗ್ತಾ ಇರೋದು ಕೇವಲ ಅಲ್ಲಿರ್ತಕ್ಕಂಥ ಜನರು ಕೇಳಿದ್ದು, ರಾಜಕಾರಣಿಗಳು ಕೇಳಿದ್ದು ಅಲ್ಲದೆ ನಾವು ನಮ್ಮದೇ ಇಲಾಖೆಯಿಂದ ಟೆಕ್ನಿಕಲ್ ಟೀಮ್ ಮಾಡಿ ಎಲ್ಲ ಕಡೆ ಸ್ಟಡಿ ಮಾಡ್ತೀವಿ. ಎಲ್ಲಿ ನಮ್ಮ ಬಾರ್ಡರ್ಗಳಲ್ಲಿ, ನಮ್ಮ ಸ್ಟೇಟ್ಗಳಲ್ಲಿ ವಾಟರ್ ವೇಸ್ಟೇಜ್ ಆಗಿ ಬೇರೆ ಸ್ಟೇಟ್ಸ್ಗೆ ಹೋಗ್ತಾ ಇದೆ. ಈ ಕೋಲಾರದಲ್ಲಿ ರೂಪಾ ಮೇಡಮ್ ಕೌನ್ಸಿಲರ್ ಅವ್ರು ಹೇಳಿದ್ರು 30 ವರ್ಷದಿಂದ ನಮ್ಮವ್ರು ಕೇಳ್ತಾ ಇದ್ದಾರೆ, ಇಲ್ಲಿ ಆಗಲಿಲ್ಲ ಅಂತ. ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡಿದ್ವಿ. ಮೊನ್ನೆ ನಾನು ಹೋಗಿದ್ದೆ ಅಲ್ಲಿ, ಎಲ್ಲ ಜನರೇ ಬಂದು ಹೇಳ್ತಾರೆ, ಸರ್ ಇಷ್ಟು ಉಪಕಾರ ನಮ್ಗೆ ಎಲ್ಲಿ ಆಗಿಲ್ಲ, ಈ ರೀತಿಯಾಗಿ ನಮ್ಗೆ ಸಹಾಯ ಮಾಡಿದ್ರಿ, ನಾವು 30 ವರ್ಷದಿಂದ ನಾವು ಕನಸು ಕಾಣ್ತಾ ಇದ್ವಿ, ನೀವು ಮಾಡಿಕೊಡಿ. ಈ ರೀತಿಯಾದ ಮಾತುಗಳು ಎಲ್ಲ ಕಡೆ
ಇವತ್ತು ಬೆಳಗಾಂನಲ್ಲಿ ಸಹಿತ ಮೊನ್ನೆ 62 ಕೋಟಿ ಕೊಟ್ಟು 5-6 ಬ್ಯಾರೇಜ್ ಮಾಡ್ತಾಯಿದ್ವಿ. ನೇತ್ರಾವತಿಗೆ ಸೊರಬ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಎಸ್ ಸರ್. ಶ್ರೀಮಾನ್ ಬಂಗಾರಪ್ಪನವರ ಕನಸಿತ್ತದು. ಎಸ್. ನಾನೇ ಸ್ವತಃ ಅಲ್ಲಿಗೆ ಹೋದೆ, ಮಧು ಬಂಗಾರಪ್ಪನವ್ರು ಕರ್ಕೊಂಡು ಹೋದರು. ಕುಮಾರ್ ಬಂಗಾರಪ್ಪನವ್ರು ಸಹಿತ ನಿಮಗೆ ಬಂಗಾರಪ್ಪನವರು ಕೂಡ ಅತ್ಯಂತ ಆತ್ಮೀಯ ಒಡನಾಟಿ. ಭಾಳಷ್ಟು. ನಾನು ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಜೊತೆಯಲ್ಲೇ ಇದ್ದೀನಿ, ದೇವರಾಜ ಅರಸಲಿಂದ ಹಿಡಿದು ಹೌದೌದು. ಎಲ್ಲರ ಜೊತೆಯಲ್ಲಿ ನೇರವಾಗಿ ನನ್ನ ಹೆಸರಿಟ್ಟು ಕರಿತಿದ್ರು. ಶ್ರೀಮಾನ್ ಗುಂಡ್ರು ಅವ್ರ ಸಹಿತ ಭುಜದ ಮೇಲೆ ಕೈ ಹಾಕಿ ಮಾತಾಡ್ತಿದ್ರು, ಎಲ್ಲ ಜೊತೆಯಲ್ಲಿ ಇದ್ವಿ. ಹಾಗಾಗಿ ಅಲ್ಲಿ ಸಹಿತ ಸಾಗರ್ ಕಾನ್ಸ್ಟಿಟ್ಯೂನ್ಸಿ ಸಹಿತ 6 ಬ್ಯಾರೇಜಸ್ ನಾವು ಮಾಡಿದ್ವಿ. ಇದರಂಗೆ ಈಗ ಚಿಂತಾಮಣಿಯಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅವ್ರದ್ದು ಅವ್ರಿಗೆ 300 ಕೋಟಿ ಕೊಟ್ಟಿದ್ವಿ ಅಲ್ಲಿ. ಚೆಕ್ ಡ್ಯಾಮ್ಸ್ ಕಂಟಿನ್ಯೂಯಸ್ ಆಗಿ ಮಾಡೋದು. ಏನಂದರೆ ಪ್ಲ್ಯಾನಿಂಗ್ ಪ್ರಕಾರ ಮಾಡಿದರೆ ಟೆಕ್ನಿಕಲಿ ದಟ್ ವಿಲ್ ಬಿ ಮೋರ್ ಯೂಸ್ಫುಲ್. ಅಲ್ಲೊಂದು ಇಲ್ಲೊಂದು ಮಾಡಿದರೆ ಆಗಬಾರ್ದು ಅಂಥೇಳಿ ಮಹಾರಾಷ್ಟ್ರ ಸಿರ್ಪುರ್ಗೆ ಹೋಗಿ ಅಲ್ಲೇ ಒಬ್ಬ MLC ಅವರು ಭಾಳಷ್ಟು 15 ವರ್ಷದಿಂದ ಒಳ್ಳೆ ಕೆಲಸ ಮಾಡಿದರೆ. ಅಲ್ಲಿ ನಾನು BR ಪಾಟೀಲು ನಮ್ಮ ಸೆಕ್ರೆಟರೀಸ್ನೆಲ್ಲ ಕರ್ಕೊಂಡೋಗಿ ಇದನ್ನು ಯಾವ ರೀತಿಯಾಗಿ ಅಂತರ್ಜಲ ಇಂಪ್ರೂವ್ ಮಾಡಲಿಕ್ಕೆ ಅವರು ಮಾಡಿರ್ತಕ್ಕಂಥ ಪ್ರಯತ್ನ ನೋಡಿ ಆ ದಿಶೆಯಲ್ಲಿ ನಾವು ಸಹಿತ ಮಾಡಬೇಕಂತೇಳಿ ಸಿರ್ಪುರ್ ಮಾಡಲ್ ಅಂತೇಳಿ ಕಲ್ಯಾಣ ಕನ್ನಡದಲ್ಲಿ ನಾನು 100 crores ನಮ್ಮ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ದ 100 crores KKRD ಬಿಲ್ ತೊಗೊಂಡು ಈಗ 200 crores ಪ್ಲ್ಯಾನ್ ಮಾಡಿ ಈಗ ಇಂಪ್ಲಿಮೆಂಟೇಷನ್ ಮಾಡ್ತಾಯಿದ್ವಿ. ಸರ್, ನಿಮಗೆ ದೊಡ್ಡ ಸವಾಲು ಈ ಕೆರೆ ಒತ್ತುವರಿ ನಿಮ್ಮ ಇಲಾಖೆಯಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳು ಬರದ ನಾಡು ಅಂತಲೇ ಕರಿತಿರ್ತಕ್ಕಂಥದ್ದು. ಈ ಒತ್ತುವರಿ ತೆರವು, ಒತ್ತುವರಿ ಮಾಡಲಿಕ್ಕೆ ಬಹುತೇಕ ಮಾಡಿದಂಥವ್ರು ಪ್ರಭಾವಿಗಳಿರ್ತಾರೆ. ಅವರು ತೆರವು ಮಾಡಿಸ್ಬೇಕು, ನೀರು ತುಂಬಿಸ್ಬೇಕು, ಇದು ದೊಡ್ಡ ಸವಾಲು. ಈ ಸವಾಲನ್ನ ಯಾವ ರೀತಿ ಎದುರಿಸಿದ್ರಿ ಸರ್? ಈ ಕೆರೆ ಪ್ರಾಧಿಕಾರ ಇದೆ ನಮ್ಮ ಹತ್ರ, ಅದು ಮುಖ್ಯಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ, ಮೈನ್ ಇರಿಗೇಷನ್ ಮಿನಿಸ್ಟ್ರು ಉಪಾಧ್ಯಕ್ಷರಿರ್ತಾರೆ. ನಾವು ಬಂದ ಕೂಡಲೇ ಅದನ್ನೇ ತಾವು ಹೇಳಿರ್ತಕ್ಕಂಥ ಎಲ್ಲ ಕಡೆ ನೋಡಿರ್ತಕ್ಕಂಥದ್ದು ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಒತ್ತುವರಿ ಆಗ್ತಾಯಿತ್ತು. 41,849 ಕೆರೆಗಳಿದೆ ವಾಟರ್ ಬಾಡೀಸ್ ಟೋಟಲ್ ಕರ್ನಾಟಕದಲ್ಲಿ ಕೆರೆ ಪ್ರಾಧಿಕಾರದಲ್ಲಿ ಬರ್ತವೆ. ಅದರಲ್ಲಿ ನಮ್ಮ ಪಂಚಾಯತಿ ರಾಜ್ಯವೇ ಜಾಸ್ತಿ ಸ್ಮಾಲ್ ಅವನ್ನೆಲ್ಲ ಸೇರಿಸಿ ನಾವು ರೆವಿನ್ಯೂ ಇಲಾಖೆ ಜೊತೆಯಲ್ಲಿ ಕೋಆರ್ಡಿನೇಟ್ ಮಾಡಿದಾಗ ನಮ್ಮ ಸಚಿವರಾಗಿರ್ತಕ್ಕ ಶ್ರೀಮಾನ್ ಬೈರೇಗೌಡರು ಸಾಕಷ್ಟು ಇಂಟ್ರೆಸ್ಟ್ ತೊಗೊಂಡು ಒಂದು ಮೀಟಿಂಗ್ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ 12 ಕೆರೆ ಪ್ರಾಧಿಕಾರ ಮೀಟಿಂಗ್ ಆದ ನಂತರ ಚೀಫ್ ಸೆಕ್ರೆಟರೀಸ್ ಎಲ್ಲ ಅವರು ಪ್ರಾರಂಭ ಮಾಡಿ ಒಂದು ಆ್ಯಪ್ ಪ್ರಿಪೇರ್ ಮಾಡಿ ಅದರ ಪ್ರಕಾರ ಈಗಾಗಲೇ 41,849 ಕೆರೆಗಳಲ್ಲಿ ಈಗಾಗಲೇ ಅವರು 40,000 ಕೆರೆಗಳಷ್ಟು ಅಳತೆ ಆಗ್ಯದ. ಅದರಲ್ಲಿ 15,026 ಕೆರೆಗಳಲ್ಲಿ ಎಂಕ್ರೋಚ್ಮೆಂಟನ್ನು ಐಡೆಂಟಿಫೈ ಮಾಡಿದ್ದಾರೆ. ಅದರಲ್ಲಿ 8,000 ಚಿಲ್ಲರ ನಾವು ಈಗಾಗಲೇ ತೆರವುಗೊಳಿಸಿದ್ದಾರೆ. ಡಿಪ್ಯೂಟಿ ಕಮಿಷನರ್ಸ್ಗೆ ಜವಾಬ್ದಾರಿ ಅವರೇ ಅಧ್ಯಕ್ಷರಿರ್ತಾರೆ ಜಿಲ್ಲೆಗೆ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟ್ನಲ್ಲಿ. ಇನ್ನೂ 6,000 ಚಿಲ್ಲರ ಕೆರೆಗಳು, 6,400 ಕೆರೆಗಳು ನಾವು ತೆರವುಗೊಳಿಸಬೇಕು. ಅದು ಈ ಮಾರ್ಚ್ ಒಳಗೆ ಮಾಡಿಕೊಡ್ತೀವಿ ಅಂತೇಳಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಪ್ರಾಮಿಸ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಸಹಿತ ಪತ್ರ ಬರೆದಿದ್ದಾರೆ, ನಾವು ಸಹಿತ ಪತ್ರ ಬರೆದ್ವಿ. ನಮ್ಮ ಡೈರೆಕ್ಟರ್ ಸಹಿತ ರೆಗ್ಯುಲರಾಗಿ ಡೆಪ್ಯೂಟಿ ಕಮಿಷನರ್ಸ್ಗೆ ಸಂಬಂಧಿತ ಬೈ ಮಾರ್ಚ್ ಒಳಗಾಗಿ ಎಂಟೈರ್ 41,849 ಕೆರೆಗಳಲ್ಲಿ ತೆರವುಗೊಳಿಸ್ತಕ್ಕಂಥ ಎಲ್ಲೆಲ್ಲಿದೆ ಅದನ್ನು ಫೈಂಡ್ ಮಾಡಿ ಮುಂದೆ ಬರುವಂಥ ದಿನಗಳಲ್ಲಿ ನೆಕ್ಸ್ಟ್ ಬಡ್ಜೆಟ್ಗೆ ನಾವು ಪ್ರಿಪೇರ್ ಆಗ್ತಾಯಿದ್ವಿ. ಇವತ್ತೇ ಮೀಟಿಂಗ್ ಅದು 3 ಗಂಟೆಗೆ 41,840 ಕೆರೆಗಳಿಗೆ ನ್ಯಾಚುರಲಾಗಿ ಬಂದಿರತಕ್ಕಂಥ ನೀರನ್ನು ತುಂಬಿಸಿ ನಾವು ಸ್ಟೋರ್ ಮಾಡಲಿಕ್ಕೆ ಪ್ರಯತ್ನ ಸೀರಿಯಸ್ ಆಗಿ ಮಾಡ್ತೀವಿ. ಅದಕ್ಕೆ ಮುಖ್ಯಮಂತ್ರಿಗಳು ಈಗಾಗಲೇ 24-25 ಬಡ್ಜೆಟ್ನಲ್ಲಿ ಎಲ್ಲ ಕೆರೆಗಳಿಗೆ ಸಂರಕ್ಷಣೆ ಮಾಡಲಿಕ್ಕೆ ಸೊಸೈಟಿಗಳನ್ನ ಮಾಡಿ ಆ ಸೊಸೈಟಿಗಳ ಮುಖಾಂತರ ನಾವು ಆ ಕೆರೆಗಳ ಸಂರಕ್ಷಣೆ ಮಾಡಬೇಕು ಅಂಥೇಳಿ. ಹಾಗಾಗಿ ಮೊನ್ನೆ ಬೆಳಗಾಂನಲ್ಲಿ ಒಂದು ಎಲ್ಲ ಅಧ್ಯಕ್ಷರು ಸೆಕ್ರೆಟರಿಗಳು ಎಲ್ಲ ಕರೆದಿವಿ ಆ ಸಂಘಗಳನ್ನೆಲ್ಲ. ಮತ್ತು ಬ್ಯಾಂಗ್ಳೂರಿನಲ್ಲಿ ಒಂದು ಮೀಟಿಂಗ್ ಮಾಡ್ತಾಯಿದ್ವಿ. ಅವ್ರಿಗೆ ನಾವು ಸ್ವಲ್ಪ ಸರ್ಕಾರನ ಶಕ್ತಿ ಕೊಡೋದ ಮುಖಾಂತರ ಮತ್ತು ರಿಸೋರ್ಸಸ್ ಕ್ರಿಯೇಟ್ ಮಾಡೋದ ಮುಖಾಂತರ ಕೆರೆಗಳಿಂದ ಮುಂದಿನ ವರ್ಷದಲ್ಲಿ ಅತಿ ಮುಖ್ಯವಾಗಿ ಈ 41,846 ಕೆರೆಗಳನ್ನು ಅವರು ಸಂರಕ್ಷಣೆ ಮಾಡುವಂಥ ಒಂದು ಪ್ರಯತ್ನ ಜನರ ಸಹಭಾಗಿತ್ವದಲ್ಲಿ ಮಾಡಬೇಕೆಂಬುದೇ ನಮ್ಮ ಉದ್ದೇಶ ಇದೆ. ನಿಮ್ಮದು ನೆನಪಿನ ಶಕ್ತಿ ಆಗಾದ ಸರ್. ಯಾವುದೇ ನೋಟ್ಸ್ ಇಲ್ಲದಲೇ ಅಂಕಿ ಅಂಶ ಎಷ್ಟು ಕೆರೆಗಳು ಇಡೀ ಡಿಪಾರ್ಟ್ಮೆಂಟ್ ಪಿಕ್ಚರ್ ನಿಮ್ಮ ತಲೆಯಲ್ಲಿದೆ. ಈ ಇದರಲ್ಲೇ 421 ಲಿಫ್ಟ್ ಇರಿಗೇಷನ್ಸ್ ಇದಾವೆ ನಮ್ಮಲ್ಲಿ ಮೈನ್ ಇರಿಗೇಷನಲ್ಲಿ. ಅದು ಕೃಷ್ಣ ಇರ್ಬೋದು, ಕಾವೇರಿ ಇರ್ಬೋದು, ತುಂಗಭದ್ರಾ ಇರ್ಬೋದು, ನೇತ್ರಾವತಿ ಇರ್ಬೋದು, ಎಲ್ಲ 421 ಲಿಫ್ಟ್ ಇರಿಗೇಷನ್ ಮುಖಾಂತರ ನಾವು 11,084 ಕೆರೆಗಳು ನಾವು ತುಂಬ್ತಾ ಇದ್ವಿ. ಸರ್, ನಿಮ್ಮನ್ನ ಫಾಲೋ ಅಪ್ ಮ್ಯಾನ್ ಅಂತಾರೆ, ಬೆನ್ನು ಹತ್ಬಿಡ್ತೀರಂತಲ್ಲ ಆಫೀಸರ್ಸ್ನ. ರೆಗ್ಯುಲರ್ ಆಗಿ ಕೆರೆಗಳು ತುಂಬೋದ ಮುಖಾಂತರ ಅಚ್ಚುಕಟ್ಟು ಏರಿಯಾ ಕೊಡ್ತಾಯಿದ್ವಿ. ನಮ್ಮ ಮೈನ್ ಇರಿಗೇಷನ್ಗೆ ಅಲಾಟ್ ಆಗಿದ್ದ ಎಲೊಕೇಶನ್ 25 ಲಕ್ಷ ಎಕರೆಗೆ ಮಾತ್ರ ಅಚ್ಚುಕಟ್ಟು. ಹಾಂ ಸರ್, ಆಲ್ಮೋಸ್ಟ್ ಎಲ್ಲ ಆಗಿದ್ವಿ. ಟ್ರಿಬ್ಯುನಲ್ ಇದ್ರ ಪ್ರಕಾರ ನಾವು ಏನು ಹೊರಗೆ ಹೇಳೋಕೆ ಹೋಗೋದಿಲ್ಲ, ನಡೀತಾ ಇದೆ ಅಂತ ಹೇಳ್ತೀವಿ ನಾವು ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಈ ಫಾಲೋ ಅಪ್ ಸರ್ ಹೆಂಗೆ ಮಾಡ್ತೀರಾ ಸರ್? ಇಲ್ಲ, ನಾವು ರೆಗ್ಯುಲರ್ ನೋಡಿ ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ನೀವು ಯಾವ ಪ್ರೈವೇಟ್ ಸಂಸ್ಥೆಗಳು ಕಾರ್ಪೊರೇಟ್ ಆಫೀಸ್ ನಡೆಸ್ತೀರಿ ಅದ್ರಾಗೆ ನನ್ನ ಇದರ ಪ್ರಕಾರ ನನಗೆ 55 ವರ್ಷ ಆಯ್ತು ಈ ಪಾರ್ಟಿಯಲ್ಲಿ. 1969ನಲ್ಲಿ ಜಾಯ್ನ್ ಆದೆ ನಾನು. ಕೆರಿಗೆ ಸಾಬ್ರಲ್ಲಿ ಜಾಯ್ನ್ ಆದಾಗ ಬ್ಲಾಕ್
ನಾನು ಜಾಯ್ನ್ ಆಗಿ ಯೂತ್ ಕಾಂಗ್ರೆಸ್ 55 ಇಯರ್ಸ್ ಆಯಿತು. ಓ ಮೈ ಗಾಡ್. ನನ್ನ ಏಜ್ 79. 79. ಈಗ ನಾಳೆ ಜೂನ್ಗೆ 80 ಬರ್ತವೆ. ಅಡ್ವಾನ್ಸ್ ಅಲ್ಲಿಂದ ಇಲ್ಲಿವರೆಗೂ ನಾನು ಕೆಲವು ವರ್ಷ 1980 ತನಕ ನಮ್ಮ ವ್ಯವಸಾಯ ನೋಡ್ಕೊತಿದ್ವಿ. 80ಲಿಂದ ಒಂದ್ಸಲ ಕಾನ್ಸಂಟ್ರೇಟ್ ಮಾಡಿದ್ಮೇಲೆ ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ಆಗ್ತದೇಳಿ ಎಲ್ಲ ಬಿಟ್ಬಿಟ್ವಿ. ಸರ್, ಈಗ ನಿಮ್ಮದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೂಡ ನಿಮ್ಮ ಡಿಪಾರ್ಟ್ಮೆಂಟು, ಅದು ಕೂಡ ವೆರಿ ಇಂಪಾರ್ಟೆಂಟು. ಇವತ್ತು ಜಗತ್ತು ನಿಂತಿರೋದೇ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ. ನಿಮ್ಮದು ಸಮಸ್ಯೆ ಏನಂತ ಹೇಳಿದ್ರೆ, ನೀವು ಕೆಲಸವನ್ನು ಮಾಡ್ತೀರಾ, ಪ್ರಚಾರ ಮಾಡ್ಕೊಳ್ಳಲ್ಲ. ಕೆಲವರು ಕೆಲಸ ಮಾಡಲ್ಲ, ಪ್ರಚಾರ ಜಾಸ್ತಿ ಮಾಡ್ಕೊತಾರೆ. ಇದು ಎಲ್ಲ ಒಂದು ಕಡೆ ನಿಮಗೆ ಇದು ಇಷ್ಟ ಇಲ್ವಾ? ಪ್ರಚಾರ ಅನ್ನೋದು ಇಷ್ಟ ಇಲ್ವಾ? ಈಗ ಭಾಳ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋ ಅದು. ನಂದೇನೆಂದರೆ, ನಾವು ಮಾಡಿದ ಕೆಲಸ ಜನರು ರಿಕಗ್ನೈಸ್ ಮಾಡಬೇಕಪ್ಪ, ಅದಷ್ಟೇ. ಮೊದಲು ನಾನು ಊರಲ್ಲಿದ್ದರು, ಕಾನ್ಸ್ಟಿಟ್ಯೂನ್ಸಿಲಿದ್ದರು, ನಮ್ಮ ಜಿಲ್ಲೆದಲ್ಲಿದ್ದರು ಅಷ್ಟೇ. ನಾವಾಗಿ ಹೇಳ್ಕೊಂಡು ಹೋಗೋದು, ಪ್ರಚಾರ ಮಾಡ್ಬೋದು. ಜನರಾಗಿ ರಿಕಗ್ನೈಸ್ ಮಾಡಿ ಅವ್ರು ಹೇಳಬೇಕು ಒಳ್ಳೆ ಕೆಲಸ ಆಯಿತು. ಈಗ ನಮ್ಗೆ ಎಲ್ಲಿ ಹಾವೇರಿಲಿಂದ ಒಂದು ದಿವಸ ಫೋನ್ ಮಾಡಿ ವಾಟ್ಸಪ್ ಹಾಕಿದ್ರು ರೈತರು. ಓಹ್ ಗ್ರೇಟ್. ಮಳೆ ಬಂದು ಕೊಚ್ಕೊಂಡು ಹೋಗ್ಯದ, ಅವರೇ ಒಂದು JCB ತೊಗೊಂಡು ರೈತ ಸಂಘದವರು ಹಾವೇರಿಯಲ್ಲಿ ಅದನ್ನು ರಿಪೇರಿ ಮಾಡ್ತಾಯಿದ್ರು. ನಾನು ನೋಡಿ ಇಮಿಡಿಯೇಟ್ಲಿ ಮಾರ್ನಿಂಗ್ ಅದು ವಾಟ್ಸಪ್ ಬಂದುಕೊಳ್ಳಿ ಎಜುಕೇಟ್ ಇಂಜಿನಿಯರ್ ಫೋನ್ ಮಾಡಿ ಇಮಿಡಿಯೇಟ್ ಸೈಟ್ಗೆ ವಿಸಿಟ್ ಮಾಡಿ ಏನು ತಿಳ್ಕೊಂಡು ಬರ್ರಿ ಅಂದರೆ ಬಂದರೆ ಅಲ್ಲಿ ಗೇಟ್ಸ್ ಹಾಕಬೇಕು, ಆಗಲಿಲ್ಲ ಸರಿಯಾಗಿ. ಪ್ರೀವಿಯಸ್ ಗೌರ್ಮೆಂಟ್ನಲ್ಲಿ 1 ಕೋಟಿ ಸ್ಯಾಂಕ್ಷನ್ ಆಗಿತ್ತು. ಕಾರಣ ಅಂತಲ್ಲ ಆಗಿಲ್ಲ. ಇಮಿಡಿಯೇಟ್ಲಿ ರೈತರ ಹತ್ರ ಮಾತಾಡಿದೆ. ನಿಮ್ಮದೊಂದು ಕಾನ್ಸೆಪ್ಟ್ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಇದೆ, ಕ್ವಾಂಟಮ್ ಸಿಟಿ ಅಂತ ಹೇಳ್ತಿದ್ದೀರಾ. ಅದು ಏನು ಕಾನ್ಸೆಪ್ಟ್ ಸರ್? ಯಾಕಂದರೆ ಅದರದ್ದು ಉದ್ದೇಶ ಏನು, ಗುರಿ ಏನು, ಯೋಜನೆ ಏನು? ಆಮೇಲೆ ನಿಮ್ಮ ಕ್ವಾಂಟಮ್ ಸಿಟಿ ನಿಮ್ಮ ಕಾನ್ಸೆಪ್ಟಿಗೆ ಆಗೋಷ್ಟು ಸರ್ಕಾರ, ಹಣಕಾಸು ಇಲಾಖೆ, ಮುಖ್ಯಮಂತ್ರಿಗಳು ಹಣವನ್ನು ಕೊಡ್ತಾರಂತ ಭರವಸೆ ಇದೆಯಾ? ನಮಗೆ ಮುಖ್ಯಮಂತ್ರಿಗಳ ಮೇಲೆ 100% ಯಾಕಂದರೆ 1685 ಕೋಟಿ ಆ್ಯಾವ್ರೇಜ್ ಇತ್ತು ನಮ್ಮ ಮೈನ್ ಇರಿಗೇಷನ್ಗೆ. ಏನೋ ರೀಚ್ ಇಟ್ಟು 3400 ಲಾಸ್ಟ್ ಬಜೆಟ್ನಲ್ಲಿ. ಲಾಸ್ಟ್ ಬಜೆಟ್ ಅಂದರೆ ನೀವು ಇಂಪ್ಲಿಮೆಂಟ್ ಮಾಡಿದ ಆಲ್ಮೋಸ್ಟ್ ಮಾಡಿದ್ದೀವಿ. ಎಡಿಷನಲ್ ಕೊಟ್ಟರು ಅವರು. ಅಡಿಷನಲ್ ಕೊಟ್ಟರೆ ಸರ್? 23-24ನಲ್ಲಿ 700 crores ಎಡಿಷನಲ್ ಕೊಟ್ಟರು. ಹಾಂ ಸರ್. ಹೋದ ವರ್ಷ 850 ಕೋಟಿ ಕೊಟ್ಟರು. ಹಾಗಾಗಿ ಈ ಒತ್ತಡ ನೋಡಿ ಈ ಶಾಸಕರೆಲ್ಲ ಜಾಸ್ತಿ ಒತ್ತಡ ಮೈನ್ ಇರಿಗೇಷನ್ಗಿದೆ, ಕೆಲಸ ಆಗ್ತಾಯಿದೆ ಅಂತೇಳಿ ಅವರೇ ಅನೇಕ ಬಾರಿ ಮಾತಾಡಿ ಅವರೇ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ನಲ್ಲಿ ನಮಗೆ ಡೈವರ್ಟ್ ಆಗೋದು ಬೇಡ. ಈ ಕ್ವಾಂಟಮ್ ಸಿಟಿದು ಒಂದಷ್ಟು ಹೇಳ್ತೇನೆ. ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಅದು ಆ್ಯಕ್ಚುಲಿ ಅವರವರ ಸಮಯದಲ್ಲಿ ಅವ್ರವ್ರು ಮಾಡಿದ್ದಾರೆ. ನಾನು ಬಂದು ನೋಡಿದಾಗ ಅದ್ರ ಬಗ್ಗೆ ಭಾಳ ಲೋ ಪ್ರೊಫೈಲ್ನಲ್ಲಿತ್ತು. ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲಿ ಅದು ಆ್ಯಕ್ಚುಲಿ ಸಬ್ ಸೆಂಟರ್ಸ್ ಆಗಬೇಕಾಯಿತು, ಪ್ಲಾಂಟೋರಿಯಮ್ಸ್ ಆಗಬೇಕಾಯಿತು, ಆಗಿರಲಿಲ್ಲ. ಹಾಗಾಗಿ ನಾವು ಪೆಂಡಿಂಗ್ ಇರ್ತಕ್ಕಂಥ ಮೈಸೂರು ಯೂನಿವರ್ಸಿಟಿಯವ್ರಿಗೆ 22 crores ಕೊಟ್ಟಿವಿ. ಯಾವಾಗ 20 ವರ್ಷದಿಂದ. ಅದ್ರಾಗೆ ಗದಗು ಬೇರೆ ಬೇರೆ ಜಿಲ್ಲೆಗಳಿಗೆ DC-ಗಳಿಗೆ ದುಡ್ಡು ಕೊಟ್ಟಿದ್ದಾರೆ. ಏನು ಅದರಲ್ಲಿ ಫಾಲೋ ಅಪ್ ಆಗಲಿಲ್ಲ. ಎಲ್ಲವೂ ದುಡ್ಡು ವಾಪಸ್ ತರಿಸಿದೆ ಮೊದಲು, ಇನ್ಕ್ಲೂಡಿಂಗ್ ಇಂಟ್ರೆಸ್ಟು ತರಿಸಿ. ಈಗ ಎಲ್ಲ ಕಡೆ ಫಾಲೋ ಅಪ್ ಮಾಡಿ ಆಲ್ಮೋಸ್ಟ್ ಎಕ್ಸೆಪ್ಟ್ 4 ಡಿಸ್ಟ್ರಿಕ್ಟ್ಸು ಎಲ್ಲ ಕಡೆ ಇವತ್ತು ಸೈನ್ಸ್ ಸೆಂಟರ್ಸ್ಗೆ ಪ್ಲಾಂಟೋರಿಯಮ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. 4 ಕಡೆ ಈಗ ಮಾಗಡಿ, ರಾಮನಗರ, ಮಾಗಡಿ, ಕೋಲಾರ, ವಿಜಯನಗರ, ಹಂಪಿ ಮತ್ತು ಚಿತ್ರದುರ್ಗ 4 ಕಡೆ ಆಗಿಲ್ಲ ಎಂಟೈರ್ ಸ್ಟೇಟ್ನಲ್ಲಿ. ಈ 2 ವರ್ಷದಲ್ಲಿ ಉಳಿದೆಲ್ಲ ಕಂಪ್ಲೀಟ್ ಮಾಡಿದ್ವಿ. ಈ 4 ಕಂಪ್ಲೀಟ್ ಮಾಡಲಿಕ್ಕೆ ಈಗಾಗಲೇ KRAC ಅವ್ರನ್ನ ಕೇಳ್ಕೊಂಡು 50 ಕೋಟಿ ಕೇಳಿದ್ವಿ ವಿಜಯನಗರನಲ್ಲಿ ದೊಡ್ಡದಾಗಿ ಮಾಡಬೇಕು ಅಂತೇಳಿ ಪ್ಲಾಂಟೋರಿಯಮು ಮತ್ತು ಸೈನ್ಸ್ ಸೆಂಟ್ರು. ಕೋಲಾರ ಜಾಗ ಕೊಟ್ಟಿದ್ದಾರೆ, ಈಗ ಸ್ಟಾರ್ಟ್ ಮಾಡಿ ದುಡ್ಡು ಕೊಟ್ಟಿವಿ. ಈಗ ರಾಮನಗರನಲ್ಲೂ ಮಾಗಡಿಯಲ್ಲಿ ಕೊಟ್ಟಿದ್ದಾರೆ, ಅದನ್ನು ಮಾಡಿದ್ವಿ. ಈ ವರ್ಷದಲ್ಲಿ ಈ ಮಾರ್ಚ್ಗೆ ಎಲ್ಲ ಕಡೆ ಆಲ್ ಡಿಸ್ಟ್ರಿಕ್ಟ್ಸ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಅವ್ರಿಗೆ ಸಬ್ ಸೆಂಟರ್ಸು ಮತ್ತು ಪ್ಲಾಂಟೋರಿಯಮ್ಸ್ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಮಾಡ್ತಾಯಿದ್ವಿ. ಮುಖ್ಯಮಂತ್ರಿಗಳು ನಮಗೆ ಏನು ಬೇಕೋ ನಾನು ಕೊಡ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ರು. ಒಂದು ಎರಡನೇದು, ಈಗ ನೀವು ಹೇಳ್ದಂಗೆ ಕ್ವಾಂಟಮ್ ಟೆಕ್ನಾಲಜಿದು ಲಾಸ್ಟ್ 2 yearsನಲ್ಲಿ ದೇಶದಲ್ಲಿ ಅದ್ರ ಬಗ್ಗೆ ರಿಸರ್ಚ್ ಆಗ್ತಾಯಿದೆ. ಸರ್ಕಾರ ವತಿಯಿಂದ ಈಗಾಗಲೇ ನಾವು 48 crores IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೊಟ್ಟಿದ್ದಾರೆ. ಅವ್ರು ರಿಸರ್ಚ್ ಮಾಡಿ ಅವ್ರು ಮಾಡಲಿಕ್ಕೆ. ಅದರ ಜೊತೆಯಲ್ಲಿ ಇತ್ತೀಚೆಗೆ ಆಂಧ್ರ ಪ್ರದೇಶದವರು ಚಂದ್ರಬಾಬು ನಾಯ್ಡು ಅವರು ಸಾಕಷ್ಟು ಇಂಟ್ರೆಸ್ಟ್ ತೊಗೊಂಡಿದ್ದಾರೆ, ಸ್ಟಾಲಿನ್ ಅವರು ಇಂಟ್ರೆಸ್ಟ್ ತೊಗೊಂಡಿದ್ದಾರೆ, ರೇವಂತ್ ರೆಡ್ಡಿ ಅವರು ತೆಲಂಗಾಣ ತೊಗೊಂಡ್ರು. ಸೊ ನಾವು ಸಹಿತ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡು ನಾವೀಗ ಅಡ್ವಾನ್ಸ್ ಸ್ಟೇಜ್ನಲ್ಲಿದ್ದೀವಿ. ಈಗಾಗಲೇ ಕ್ಯೂಬಿಕ್ ಸಿಟಿ ಮಾಡಬೇಕು ಅಂತೇಳಿ, ಕ್ವಾಂಟಮ್ ಸಿಟಿ ಮಾಡಬೇಕು ಅಂತೇಳಿ ಈಗಾಗಲೇ ಲ್ಯಾಂಡ್ ಕೇಳಿದ್ವಿ. ರೆವೆನ್ಯೂ ಮಿನಿಸ್ಟರ್ ಆಲ್ರೆಡಿ ಈಗ ಲ್ಯಾಂಡ್ ಕೊಟ್ಟಿದ್ದಾರೆ. ಅದನ್ನು ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಈಗಾಗಲೇ ನಾವು ಪ್ಲ್ಯಾನ್ ಪ್ರಿಪೇರ್ ಆಗಿದೆ, DPR ರೆಡಿ ಆಗಿದೆ. ಸೊ ಈ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳಿಂದ ಸಹಾಯ ಪಡೆದು ಅದನ್ನು ನಾವು ಮಾಡ್ತೀವಿ. ಮತ್ತು ರೆಗ್ಯುಲರಾಗಿ ಅವ್ರಿಗೆ ಇನ್ನೇನು ಲ್ಯಾಬ್ರೇಟರೀಸು ಮತ್ತು ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಬೇಕು, ಆ ಸಂಬಂಧಪಟ್ಟಿರ್ತಕ್ಕಂಥೆಲ್ಲ ಎಂಟರ್ಪ್ರೈನರ್ಸ್ ಎಲ್ಲ ನಾವು 10 ಮೀಟಿಂಗ್ ಆದವು. ಮತ್ತು ಇದರ ಸಂಬಂಧ ನಾವು ಸ್ವಿಟ್ಜರ್ಲ್ಯಾಂಡ್ ಜೆನೀವಾದಲ್ಲಿ ಸಮ್ಮಿಟ್ನಲ್ಲಿ ಸಹಿತ ಭಾಗವಹಿಸಿದ್ವಿ. ದೇ ಆರ್ ಆಲ್ ಇಂಟ್ರೆಸ್ಟೆಡ್ ಆನ್ ಬ್ಯಾಂಗ್ಳೂರು. ಕರ್ನಾಟಕ ಎಂಬ ಹೇಳೋದಕ್ಕನ್ನ ಬ್ಯಾಂಗ್ಳೂರು ಅಂದ್ಕೊಳ್ಳಿ ಇಮಿಡಿಯೇಟ್ಲಿ ಅಲರ್ಟ್ ಆಗ್ತಾರೆ ಅವೆಲ್ಲ. ಬ್ಯಾಂಗ್ಳೂರು ಈಸ್ ದಿ ನಂಬರ್ 1 ಪ್ಲೇಸ್ ಅಂತಂತೇಳಿ ಅವರೆಲ್ಲರೂ ಈ ಕಡೆ ಆಕರ್ಷಣೆ ಐತಿ. ಬ್ಯಾಂಗ್ಳೂರಿನಲ್ಲಿ ಅವರು ಪಾರ್ಟಿಸಿಪೇಷನ್ ಮಾಡಿ ನಮ್ಮ ಟ್ರೈನಿಂಗ್ ಕೊಡಲಿಕ್ಕಾಗಲಿ, ರಿಸರ್ಚ್ ಮಾಡಲಿಕ್ಕಾಗಲಿ, ಲ್ಯಾಬ್ರೇಟರಿ ಸಹಕಾರಕ್ಕಾಗಲಿ ಎಲ್ಲರೂ ಸಹಿತ
ಅವರು ಭಾಳ ಆತುರತೆಯಿಂದಿದ್ದಾರೆ. ಹಂಗಾಗಿ ಬರುವಂಥ ದಿನಗಳಲ್ಲಿ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಪರ್ಟಿಕ್ಯುಲರ್ಲಿ ಕ್ವಾಂಟಮ್ ಟೆಕ್ನಾಲಜಿ ಭಾಳ ಉನ್ನತ ಸ್ಥಾನಕ್ಕೆ ಹೋಗ್ಲಿಕ್ಕೆ ಸಾಧ್ಯತೆ. ಈಗಾಗಲೇ ಮುಖ್ಯಮಂತ್ರಿಗಳನ್ನು ಸಹಿತ ಪ್ರೈಮ್ ಮಿನಿಸ್ಟರ್ಗೆ ಒಂದು ಲೆಟರ್ ಬರೆಸಿದ್ದೀವಿ. ಕ್ವಾಂಟಮ್ ಟೆಕ್ನಾಲಜಿ ಮೆಟೀರಿಯಲ್ ಸೆಂಟರ್ ಮಾಡಬೇಕಂತ ಇನ್ನೂ ದೇಶದಲ್ಲಿ ಎಲ್ಲೂ ಮಾಡಿಲ್ಲ. ಅದು ಬ್ಯಾಂಗ್ಳೂರಿನಲ್ಲಿ ಆಗಬೇಕು ಅಂತೇಳಿ ನಾನು ಪರ್ಸ್ನಲಿ ಅಜಯ್ ಸೂದ್ ಅಂತೇಳಿ ಅಡ್ವೈಸರ್ ಟು ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರಿಗೆ ಭೇಟಿಯಾಗಿ ಬಂದೀವಿ ಅವ್ರಿಗೆ. ಎಸ್ ಸರ್. ಆಮೇಲೆ ಮುಖ್ಯಮಂತ್ರಿಗಳು ಅದ್ರ ಫಾಲೋ ಅಪ್ ಮಾಡಿ ಪ್ರೈಮ್ ಮಿನಿಸ್ಟರ್ಗೆ ಲೆಟರ್ ಬರೀತಾರೆ. ಈಗ ವೇಟಿಗೆ ಬಂದು ರಿಪ್ಲೈ. ಸೊ ಈಗ ದೇಶದಲ್ಲೇ ಮೊದಲು ಬಾರಿ ಈ ಟೆಲಿಸ್ಕೋಪ್ಗಳನ್ನು ಕೊಟ್ಟಿರಿ ವಸತಿ ಶಾಲೆಗಳು, ಬಹುಶಃ ಒಂದು 833 ಮಕ್ಳಿಗೆ ಕೊಟ್ಟಿದ್ದೀರಾ. ಅದು ರೆಸಿಡೆನ್ಷಿಯಲ್, ಯಾಕಂದರೆ ಈ ಎಲ್ಲ ಕಡೆ ಒಂದೇ ಸಲ ಕೊಟ್ಟದ್ದು ಫೇಲ್ ಆಗಬಾರ್ದು ಅಂತೇಳಿ ರೆಸಿಡೆನ್ಷಿಯಲ್ ಶಾಲೆಗಳೆಲ್ಲ ಭಾಳ ಎಕ್ವಿಪ್ಡ್ ಆಗಿ ವೆಲ್ ಎಸ್ಟಾಬ್ಲಿಷ್ಡ್ ಆಗಿರ್ತಕ್ಕಂಥದ್ದು. ಅಲ್ಲೆಲ್ಲ ಟ್ರೈನಿಂಗ್ ಕೊಡ್ತಾಯಿದ್ವಿ. ಈಗಾಗಲೇ ಟೀಚರ್ಸ್ ಟ್ರೈನಿಂಗ್ ಕೊಡ್ತಾಯಿದ್ವಿ. ಮೊನ್ನೆ JNTಯಲ್ಲಿ ಕರೆದು ಟೀಚರ್ಸ್ ಟ್ರೈನಿಂಗ್ ಕೊಟ್ವಿ. ಅವ್ರಿಗೆ ಸ್ವಲ್ಪ ರೆನ್ಯೂಮರೇಷನ್ ಜೊತೆ ಕೊಡ್ತೀವಿ. ಅವರು ಇದನ್ನೆಲ್ಲ ಆರ್ಗನೈಸ್ ಮಾಡಲಿಕ್ಕೆ ಅಂತೇಳಿ ಅವ್ರಿಗೆ ಜವಾಬ್ದಾರಿ ಒಪ್ಪಿಸಿದ್ವಿ. 833 ಅಫಿಷಿಯಲ್ ರೆಸಿಡೆನ್ಸಿ ಶಾಲೆಗಳಿದ್ದಾವೆ. 833ಕ್ಕೂ ಈಗಾಗಲೇ ಕೊಟ್ಟಿವಿ ಅವ್ರಿಗೆ. ನೆಕ್ಸ್ಟು ಮತ್ತು ಅದನ್ನು ಅಡ್ವಾನ್ಸ್ ಆಗಿ ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಐಡೆಂಟಿಫೈ ಮಾಡ್ತೀವಿ ಅಲ್ಲೆಲ್ಲ ಕೊಡ್ತೀವಿ. ಮತ್ತು ಲ್ಯಾಬ್ರೇಟ್ರೀಸನ್ನು ಸಹಿತ ಮಾಡಬೇಕಂತೇಳಿ ಅದನ್ನು ಸಹಿತ ಸ್ಟೆಮ್ ಲ್ಯಾಬ್ರೇಟ್ರೀಸ್ ಅಂತೇಳಿ ಪ್ರೈಮರಿ ಸ್ಕೂಲ್ ಅಂದರೆ ಪ್ರೌಢಶಾಲೆಗಳಿಗೆಲ್ಲ ಸಪ್ಲೈ ಮಾಡಿ ಅದೊಂದು ಪ್ರಾಜೆಕ್ಟ್ ರೆಡಿ ಮಾಡಿ ಈ ಬಜೆಟ್ಗೆ ಫೈನಾನ್ಸ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ತಾಯಿದ್ವಿ. ಇವೆರಡೂ ಯೋಜನೆಗಳನ್ನು ನಾವು ಏನಾದರೂ ಮಾಡಿ ನೆಕ್ಸ್ಟ್ ಬಜೆಟ್ನಲ್ಲಿ ಜಾರಿಗೊಳಿಸಬೇಕೆಂಬುದು ಪ್ರಯತ್ನ ಅದು. ಸೊ ಈ ಸರ್ವರಿಗೂ ವಿಜ್ಞಾನ ಅಂತ ಒಂದು ಧ್ಯೇಯ ವಾಕ್ಯ ಇಟ್ಕೊಂಡಿದ್ರ, ಇದು ಕಾನ್ಸೆಪ್ಟ್ ಏನು, ಇದರಿಂದ ಏನು ಅನುಕೂಲ ಆಗಿದೆ, ಇದರ ಗುರಿಗಳೇನು ಸರ್? ಉದ್ದೇಶ ಇಷ್ಟೇ, ಅವರಿಗೆ ಮಕ್ಕಳಿಗೆ ಸೈನ್ಸ್ ಟೆಂಪರ್ಮೆಂಟ್ ಕ್ರಿಯೇಟ್ ಮಾಡಬೇಕಂತೇಳಿ. ಮೊನ್ನೆ ರಾಯಚೂರಿಗೆ ಹೋಗಿದೆ, 217 ಸ್ಕೂಲ್ನವ್ರು ಅಲ್ಲಿ ಬಂದಿದ್ದರು. ಪ್ರೈವೇಟ್ ಆರ್ಗನೈಸೇಷನವ್ರು ಎಲ್ಲ ಸೇರಿ ಅವ್ರಿಗೆ 1 ವರ್ಷ ಟ್ರೈನಿಂಗ್ ಕೊಟ್ಟು ಪ್ರಾಜೆಕ್ಟ್ಸ್ ರೆಡಿ ಮಾಡ್ತಾಯಿದ್ದಾರೆ. ಅದು ಆ ಪ್ರಾಜೆಕ್ಟ್ಗಳಿಂದ ಮಕ್ಕಳಿಗೆ ಏನಂದರೆ ಪ್ರೈಮರಿ ಸ್ಕೂಲ್ನಾಗ ಇದ್ದಂಥವ್ರು ಅವರೆಲ್ಲರೂ ಕೂಡ ಭಾಳ ಆಸಕ್ತಿ ಐತಿ. ಸೊ ಹಂಗಾಗಿ ನಾವು ಮಕ್ಕಳ ಆಸಕ್ತಿನಿಗೆ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಬೇಕೆಂಬುದೇ ಉದ್ದೇಶ ಸರ್ಕಾರದ್ದು. ಈ ಪ್ಲಾನೆಟೋರಿಯಮ್ಸು, ಸೈನ್ಸ್ ಸೆಂಟರ್ಸು ಎಲ್ಲ ಕಡೆ ಮಾಡೋದ್ರ ಮುಖಾಂತರ ಭಾಳ ಜನರಿಗೆ ಅನುಕೂಲ ಆಗುತ್ತೆ. ಅದಕ್ಕಾಗಿ 11 ವೆಹಿಕಲ್ಸು ಮನೆ ವಿಧಾನಸೌಧ ಮುಂದೆ ಮುಖ್ಯಮಂತ್ರಿಗಳನ್ನ ಫ್ಲಾಗ್ ಆನ್ ಮಾಡಿಸಿ ಅವರಿಗೆ ವೆಹಿಕಲ್ಸ್ನಲ್ಲಿ ಮೊಬೈಲ್ ಪ್ಲಾನೆಟೋರಿಯಮ್ ವೆಹಿಕಲ್ಸ್ ಎಲ್ಲ ಕಡೆ ಜಿಲ್ಲಾದವ್ರು ಕಳಿಸಿ ಸ್ಕೂಲ್ಸ್ಗೆ ಹೋಗಿ ಅಲ್ಲಿ ಸಹಿತ ಅವರು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ ಮಕ್ಕಳಿಗೆ. ಒಟ್ಟಾರೆ ಮಕ್ಕಳಲ್ಲಿ ಸೈನ್ಸ್ ಟೆಂಪರ್ಮೆಂಟ್ ಕ್ರಿಯೇಟ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಬೇಕೆಂಬುದೇ ಡಿಪಾರ್ಟ್ಮೆಂಟ್ ಉದ್ದೇಶ. ಸೊ ಈಗ ರಾಯಚೂರು ನಿಮ್ಮೂರು, ನಾವೇನು ಕೇಳಬೇಕಾಗಿಲ್ಲ. ನಾನು ಕೇಳಿದರೆ ನೀವು ನಗಾಡ್ತೀರಾ, ಆಯಿತಾ? ರಾಯಚೂರು ಅಂದರೆ ಒಂದು ಕಾಲದಲ್ಲಿ ಅಲ್ಲಿ ಅಪೌಷ್ಟಿಕತೆ ಅನ್ನೋದಿತ್ತು. ಅಲ್ಲಿ ನಿಮಗೆ ತುಂಬ ಜನಕ್ಕೆ ಗೊತ್ತಿಲ್ಲ, ರಾಯಚೂರು ಜಿಲ್ಲೆ ಸಿಂಧನೂರಲ್ಲಿ ಅತಿ ಹೆಚ್ಚು ಅಕ್ಕಿಗಳು ಬೆಳೀತಾರೆ. ಅಲ್ಲಿನ ಬಾಸ್ಮತಿ ದುಬೈ ಎಕ್ಸ್ಪೋರ್ಟ್ ಆಗುತ್ತೆ. ಮತ್ತು ರಾಯಚೂರಿನವರು ತುಂಬ ಬುದ್ಧಿವಂತರು. ಎಕ್ಸಾಂಪಲ್ ನೀವೇ ನಮ್ಮ ಕಣ್ಮುಂದೆ ಇದ್ದೀರಾ, ಆಯಿತಾ? ರಾಯಚೂರಿಗಾಗಿ ಸರ್ ನೀವು ಏನೆಲ್ಲ ಮಾಡಿದ್ದೀರಾ ಸರ್? ಸರ್, ರಾಯಚೂರು ಬೇಸಿಗೆಯಲ್ಲಿ ಅಗ್ರಿಕಲ್ಚರ್ ಬೇಸ್ಡ್ ಡಿಸ್ಟ್ರಿಕ್ಟು. ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುಗಳಿಂದ 6 ಲಕ್ಷ ಎಕರೆ ಆಗ್ತಿದೆ ಕೊಪ್ಪಳ ರಾಯಚೂರು ಯುನೈಟೆಡ್ ಡಿಸ್ಟ್ರಿಕ್ಟ್ ಇದ್ದಾಗ. ಆ ಸಮಯದಲ್ಲಿ ನಾನು ಕಾಡಾ ಅಧ್ಯಕ್ಷನಾಗಿದ್ದೆ. ನನಗೇನೋ ಅಗ್ರೋ ಡಿಸ್ಟ್ರಿಕ್ಟ್ ಚೇರ್ಮನ್ ಅನೌನ್ಸ್ ಮಾಡಿಬಿಟ್ರು ಬಂಗಾರಪ್ಪನವರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಿ ನನಗೆ ಬೇಡ ಅಂತೇಳಿ, ನನಗೆ ಇಂಟ್ರೆಸ್ಟೆಡ್ ನೀರಾವರಿಯಲ್ಲಿ. ನೀರಾವರಿ ಸಲುವಾಗಿ ಜನರ ಅಪೇಕ್ಷೆ ಇದೆ. ಸೊ ನಮ್ಮ ಕಡೆ ಏನಾದರೂ ಸಾಧ್ಯ ಇದ್ದರೆ ಮಾಡ್ಲಿಕ್ಕೆ ಬರುತ್ತೆ ಅಂತೇಳಿ ನಾನು ನೆಕ್ಸ್ಟ್ ಡೇ 24 ಅವರ್ಸ್ನ ಚೇಂಜ್ ಮಾಡ್ಕೊಂಡು ಅದೇ. ಆಗಿನ ಕಾಲದಿಂದ ನಮ್ಮ ಕೆನಾಲು, ಮೇನ್ ಕೆನಾಲ್ 144 ಮೈಲ್ ಲೆಂತ್ ಇದೆ. 4000 ಕ್ಯೂಸೆಕ್ಸ್ ಇವತ್ತು ಹೋಗ್ತದೆ. 36,000 ದೇವರಾಜ ಕಾಲಕ್ಕೆ 36,000 ಬ್ರೇಕ್ ಆಯ್ತದು ಟೈಮ್ಲಿ. ಹಾಗಾಗಿ ಅದನ್ನೆಲ್ಲ ಭದ್ರಗೊಳಿಸ್ಲಿಕ್ಕೆ ಬೇರೆ ನಾಯಕರ ಜೊತೆಯಲ್ಲಿ ಎಲ್ಲ ಸೇರ್ಕೊಂಡು ನಾವು ಅದನ್ನು ಭದ್ರಗೊಳಿಸ್ತಕ್ಕಂಥ ಕೆಲಸ ಮಾಡ್ತಾ ಬಂದ್ವಿ. ಅದಾದ ನಂತರ ಶ್ರೀಮಾನ್ ಗುಂಡ್ರಾವ್ ಟೈಮ್ನಲ್ಲಿ ಸಹಿತ ಜಿಲ್ಲಾ ಕರ್ಕೊಂಡೋಗಿ ಅವ್ರನ್ನ ಇಡೀ ಜಿಲ್ಲಾದ್ಯಂತ 2 ದಿವಸ ಟ್ರಾವೆಲ್ ಮಾಡಿಸಿ ಅಲ್ಲಿದ್ದಂಥ ರಸ್ತೆಗಳ ಅಭಿವೃದ್ಧಿಗಾಗಿ, ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗಾಗಿ ಅವ್ರ ಕಡೆ ಪ್ರಯತ್ನ ಮಾಡಿದೆ. ಬಂಗಾರಪ್ಪನವ್ರು ಬಂದ ಮೇಲೆ ಅವರು ನನಗೆ ಭಾಳ ಆತ್ಮೀಯರಾಗಿದ್ದರು. ಏನು ಹೇಳಿದ್ರು ಅದನ್ನು ಇಮಿಡಿಯೇಟ್ಲಿ ಮಾಡೋದು ಬಯಸಿ ಕೆನಾಲ್ ಭದ್ರಗೊಳಿಸ್ತಕ್ಕಂಥ ಕಾರ್ಯ ಹೆಚ್ಚಿನ ರೀತಿಯಲ್ಲಿ ಬಂಗಾರಪ್ಪನವ್ರ ಕಾಲಕ್ಕೆ ಮಾಡಿದ್ವಿ ನಾವು. ನೀವು ಏರ್ಪೋರ್ಟು ಮತ್ತು ಮಹಾನಗರ ಪಾಲಿಕೆ ಬಂದು ನಾನು ಶಾಸಕನಾಗಿ SM ಕೃಷ್ಣವ್ರ ಜೊತೆಯಲ್ಲಿ ಸಹಿತ ಅಷ್ಟೇ ಆತ್ಮೀಯರಾಗಿದ್ವಿ. ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರಾರಂಭ ಮಾಡಬೇಕಂದ್ರೆ ಭಾಳ ಹಟ್ಟಿಡಿದ್ದೀವಿ. 2 ಕಡೆ ಇತ್ತು, ಹೆಬ್ಬಾಳ, ಧಾರವಾಡ. 3 ಮಾಡಲಿಕ್ಕೆ ಬರೋಲ್ಲ ಅಂದರು. ಅವಾಗ ಮಹಾರಾಷ್ಟ್ರದಿಂದ ಅಲ್ಲಿ 3 ಇದ್ದಾವೆ. ಅದನ್ನೆಲ್ಲ ತರಿಸಿ ಕ್ಯಾಬಿನೆಟ್ಗೆ ಮಾರ್ಗದರ್ಶನ ಕೊಟ್ಟು ರಾಯಚೂರಿನಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಪ್ರಾರಂಭ ಮಾಡಲಿಕ್ಕೆ, 3ನೇ ಯೂನಿವರ್ಸಿಟಿ ಮಾಡಲಿಕ್ಕೆ ತೀವ್ರ ಪ್ರಯತ್ನ ಮಾಡಿದ್ವಿ. ಅದು ಸಕ್ಸಸ್ ಆಗಿ ಯೂನಿವರ್ಸಿಟಿ ಫಸ್ಟ್ ಕ್ಲಾಸಾಗಿ ನಂಬರ್ 1 ಯೂನಿವರ್ಸಿಟಿ ಆಗಿ ನಡೀತಾ ಇದೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ. ಆದ ನಂತರ ನಮ್ಮ ಬಹುಶಃ ಈ ಥರದ್ದೆಲ್ಲ ಇದ್ದಾಗ ನಿಮಗೆ ನಾನೇನೋ ಮಾಡಿದೆ ಒಂದು ಸಾರ್ಥಕತೆ ಅನ್ಸಲ್ವಾ? ಅದೇ ಸಂತೋಷ ಅಲ್ಲ, ಅದನ್ನೇ ಎಲ್ಲ ನಾನು ಹೇಳ್ತೇನೆ. ಅದಕ್ಕೆ ಜನರೇ ಮಾತಾಡಬೇಕು, ನಾವು ಮಾತಾಡಬಾರ್ದು. ಹೌದು. ಮುಂದೆ ನಮ್ಮ
ಧರ್ಮಸಿಂಗ್ ಜಿಯವರು ಮುಖ್ಯಮಂತ್ರಿ ಆದರು, ನಾನು ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದೆ. ಆ ಟೈಮ್ನಲ್ಲಿ ಫಸ್ಟ್ ಕ್ಯಾಬಿನೆಟ್ ಬಂದ ಕೂಡಲೇ ನಾವು ಸ್ಟಾರ್ಟ್ ಮಾಡಿದ್ದೆ ರಾಯಚೂರಿಗೆ ಬೀದರ್ಗೆ ಮೆಡಿಕಲ್ ಕಾಲೇಜ್ ಆಗ್ಬೇಕು ನಮ್ಮ ಭಾಗಕ್ಕೆ, ನೀವು ಚೀಫ್ ಮಿನಿಸ್ಟರ್ ಇದ್ರಿ, ಈ ಕಾಲದಲ್ಲಿ ಆಗಿದ್ರೆ ಆಗೋದಿಲ್ಲ ಅಂತೇಳಿ 5 ಕಾಲೇಜ್ ಮೆಡಿಕಲ್ ಕಾಲೇಜಿಗೆ ಕೊಡೋಕ್ಕಾಗಿ ಫಸ್ಟ್ ರಾಯಚೂರು ಮೆಡಿಕಲ್ ಕಾಲೇಜ್ ರಾಯಚೂರಿಗೆ ಮೆಡಿಕಲ್ ಕಾಲೇಜಿಗೆ ಕೊಡಿಸಿದ್ದೀವಿ. ಸೊ ಹಿಂಗಾಗಿ ಆ ಟೈಮ್ನಲ್ಲಿ ಆಯಿತು. ಈ ಸಿದ್ದರಾಮಯ್ಯವ್ರು ಬಂದಮೇಲೆ ಹೋದ್ಸಲ ಯೂನಿವರ್ಸಿಟಿ ಮಾಡಬೇಕು ಅಂತೇಳಿ ಹಿಡಿದ್ದೀವಿ. ಬೇಡ, ನೀವೇನ ಬೇರೆ ಟೆಕ್ನಿಕಲ್ ಕೋರ್ಸ್ ಮಾಡ್ಕೊಳ್ಳೋದು ಇಲ್ಲ ಸರ್, ಈ ಯೂನಿವರ್ಸಿಟಿ ಬರೋದ್ರಿಂದ ಪ್ರೆಸ್ಟೇಜ್ ಇಂಪ್ರೂವ್ ಆಗ್ತದೆ, ಎಲ್ಲ ಹಿಂದುಳಿದ ವಿಭಾಗ. ಅದಕ್ಕಾಗಿ ಅದನ್ನು ಮಾಡಿ ಒತ್ತಾಯ ಮಾಡಿ ಬಜೆಟ್ಗೆ ಇನ್ನೂ 2-3 ದಿವಸ ಟೈಮ್ ಇದ್ದಾಗ ಒತ್ತಾಯ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಪಾಪ ಅವರು ಸಿ ಎಮ್ ಅವರು ರಾಯಚೂರಿಗೆ ಕೊಡೋಣ ಅಂತ ಕೊಟ್ಟರು. ಈ ಸಾರಿ ಗೌರ್ಮೆಂಟ್ ಬಂದಮೇಲೆ ಅಲ್ಲಿ ಅಮಿತ್ ಶಾ ಅವ್ರು ಬಂದು ಎಲ್ಲೋ ಬೇರೆ ಊರಾಗ ಹೋಗಿ ರಾಯಚೂರಿನಲ್ಲ ಅಲ್ಲ, ಅಲ್ಲೇ ರಾಯಚೂರು ಏರ್ಪೋರ್ಟ್ಗೆ ಫೌಂಡೇಶನ್ ಹಾಕಿಬಿಟ್ಟಿದ್ರು ಎಲೆಕ್ಷನ್ಸ್ ಮುಂದೆ ಬಂದು. ಅದು ಆಮೇಲೆ ಜೂನ್ 8ನೇ ತಾರೀಕು ಲೆಟ್ರ್ ಬಂತು, ಅದು ಮಾಡ್ಲಿಕ್ಕೆ ಬರೋದಿಲ್ಲ ಏರ್ಪೋರ್ಟು, ನಾವು ಕರೆಸ್ಪಾಂಡೆನ್ಸ್ ಮಾಡ್ತಾಯಿದ್ವಿ, ಅಲ್ಲೇ ಚಿಮ್ನಿ ಅದ ತೆಗಿಬೇಕು ITPS ಅಂತೇಳಿ 8ನೇ ತಾರೀಕು ಜೂನ್. ಸೊ ಆ ಲೆಟ್ರ್ ಬಂದ್ಕೊಂಡು ನಾವೆಲ್ಲ ಸರ್ಪ್ರೈಸ್ ಆಗಿದ್ವಿ. ಕ್ಯಾಬಿನೆಟ್ ಡಿಸಿಷನ್ ಆಗ್ಯದ, ಅಮಿತ್ ಶಾ ಅಂತವರು ಬಂದು ಫೌಂಡೇಶನ್ ಹಾಕಿದ್ದಾರೆ, ಏನಿದು ಅಂತೇಳಿ. ಸೊ ಲಕ್ಕಿಲಿ ಅಲ್ಲಿರ್ತಕ್ಕಂಥ ರಾಮಮೋಹನ್ ನಾಯ್ಡು ಅಂತೇಳಿ ಯಂಗ್ಸ್ಟರು, ನಮಗೆ ಅಲ್ಲಿ ಸ್ವಲ್ಪ ಕಾಂಟ್ರಾಕ್ಟ್ ಇತ್ತು ಅವ್ರ ಜೊತೆಯಲ್ಲಿ, ಪರ್ಸನಲಿ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಇದನ್ನು ಮಾಡಲೇಬೇಕು ನಮಗಂತ ಹೇಳಿದ್ವಿ. ಅವರು ಪಾಪ 2-3 ಮೀಟಿಂಗ್ ಮಾಡಿ ಇಲ್ಲೇ ನಮ್ಮ MB ಪಾಟೀಲ್ ಜೊತೆಯಲ್ಲಿ ಅವರು ಸಚಿವರಾಗಿರೋದಿಲ್ಲ ಇನ್ಫ್ರಾಸ್ಟ್ರಕ್ಚರ್ಗೆ ಇಲ್ಲೇ ಒಂದು 2-3 ಮೀಟಿಂಗ್ ಮಾಡಿ ವಿತಿನ್ 2 ಮಂತ್ಸ್ನಲ್ಲಿ ವಿ ಗಾಟ್ ಇಟ್ ಕ್ಲಿಯರ್. ಸರ್, ಏಮ್ಸ್ ಸಂಬಂಧಪಟ್ಟಾಗ ನೀವು ಅದು ಕ್ಲಿಯರ್ ಆಗಿ ಇವತ್ತು ಭಾಳ ಸ್ಪೀಡಾಗಿ ಎಲ್ಲಿ ನಡೆದರೆ ಪೊಲ್ಯೂಷನ್ ಕ್ಲಿಯರ್ಸ್ನು ವಿತಿನ್ 1 ಮಂತ್ನಲ್ಲಿ ಸಿಕ್ತು. ರನ್ವೇ ಈಗಾಗಲೇ ಸ್ಟಾರ್ಟ್ ಆಗ್ಯದ, ಎಲ್ಲ ಕೆಲಸ ಆಗ್ತಾಯಿದೆ, ಆದಷ್ಟು ಎರ್ಲಿಯಾಗಿ ಏರ್ಪೋರ್ಟ್ ಆಗ್ತದೆ. ಎರಡನೇದು ಭಾಳ ವರ್ಷದಿಂದ ನಗರಸಭೆಯನ್ನು ಕಾರ್ಪೊರೇಷನ್ ಮಾಡಬೇಕು, ಮಹಾನಗರ ಆಗಿದೆ ಅಂತೇಳಿ ಇಂದಿನ ಶಾಸಕರೆಲ್ಲ ಘೋಷಣೆ ಮಾಡಿ ಸ್ವೀಟ್ ಹಂಚಿದ್ರು, ಏನೂ ಆಗಿಲ್ಲ. ಅದನ್ನು ಸಹಿತ ಕ್ಯಾಬಿನೆಟ್ಗೆ ತಂದು ಅದನ್ನು ಸಹಿತ ಕ್ಲೀನ್ ಮಾಡಿಸಿವಿ. ಈಗಾಗಲೇ 200 crores ಅದಕ್ಕೆ ಸ್ಪೆಷಲ್ ಇದನ್ನು ಅಮೌಂಟನ್ನು ಮಂಜೂರಾತಿ ಮಾಡಿಸಿದ್ವಿ. ಈಗ ಟೆಂಡರ್ ಆಗ್ತಾಯಿದೆ, ಅಲ್ಲಿ ಕೆಲಸಗಳು ನಡೀತಾಯಿದೆ. ಭಾರತ್ ಮಾಲ್ ಆಗ್ಯದ, ಈಗ ಅಲ್ಲಿ ನ್ಯಾಷನಲ್ ಹೈವೇ 2 ಕಡೆಯಿಂದ ಆಗ್ತಾಯಿದೆ. ಆಮೇಲೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಸೀರಿಯಸ್ ಆಗಿ ಎಲ್ಲರೂ ಸೇರಿ ಮಾಡ್ತಾಯಿದ್ವಿ. ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರ್ ಶರಣ್ ಪ್ರಕಾಶ್ ಅವರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ. ಅವ್ರ ಸಹಿತ ಕ್ಯಾನ್ಸರ್ ಸೆಂಟ್ರಿಗೆ ನಾವು ಓಲ್ಡ್ ಬಡ್ಜೆಟ್ನಲ್ಲಿ ಅನೌನ್ಸ್ ಮಾಡಿದ್ವಿ, ಅದಕ್ಕೆ 25 ಕೋಟಿ ಕೊಟ್ಟಿದ್ದಾರೆ, ಅದು ಇನ್ನೊಂದು 25 ಕೋಟಿ ಕೊಡ್ತಾರೆ. ಕ್ಯಾನ್ಸರ್ ಹಾಸ್ಪಿಟಲ್ ಸಹಿತ ಆಗ್ತಾಯಿದೆ. ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಹಿತ 100 crores ಮಾಡಿ ಈಗ ಅದು 100 ಬೆಡ್ ಟ್ರಾಮ್ ಹಾಸ್ಪಿಟಲ್ ಸಹಿತ ಮಾಡಿದ್ವಿ. ಸೊ ಎಜುಕೇಷನ್ ನಮಗೆ ಹೆಲ್ತ್ ಈಸ್ ಮೋರ್ ಇಂಪಾರ್ಟೆಂಟ್ ದಟ್ ಏರಿಯಾ. ಹಾಗಾಗಿ ನಾನು HKDB ಚೇರ್ಮನ್ ಆಗಿದ್ದೆ MLA ಇದ್ದಾಗ. ಫಸ್ಟ್ ಟೈಮು ನಮ್ಮ ವಿಶ್ವನಾಥ್ ಮಿನಿಸ್ಟ್ರಾಗಿ ಎಜುಕೇಷನ್ ಮಿನಿಸ್ಟ್ರು, ವಿಜಯ್ ಭಾಸ್ಕರ್ ಅಂತೇಳಿ ಪ್ರಿನ್ಸಿಪಲ್ ಸೆಕ್ರೆಟರಿ, ಇಬ್ಬರನ್ನೂ ಕರ್ಕೊಂಡೋಗಿ 3 ದಿವಸ ತಿರುಗಾಡಿಸಿದ್ದೆ. ಆವಾಗ ಒಂದು 500 ಶಾಲಾ ಕೊಠಡಿಗಳು ಶಾರ್ಟೇಜ್ ಇದ್ದು, 500 ಶಾಲಾ ಕೊಠಡಿಗೆ ಅರ್ಧ ಅಮೌಂಟ್ ಸರ್ಕಾರ, ಅರ್ಧ ಅಮೌಂಟು ನಮಗೆ HKDB ನಾನು ಚೇರ್ಮನ್ ಆಗಿ ಕೊಟ್ಟು ಆಗಸ್ಟ್ 15th ಫೌಂಡೇಶನ್ ಹಾಕಿ 500ಕ್ಕೂ ಒಂದೇ ದಿನ. ನೆಕ್ಸ್ಟ್ ಆಗಸ್ಟ್ 15th 497 ಕಂಪ್ಲೀಟ್ ಮಾಡಿದ್ವಿ. ಫಸ್ಟ್ ಟೈಮ್ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ. ಸೊ ಆ ರೀತಿಯಾಗಿ ಯಾವುದೇ ಯೋಜನೆಗಳು ಸಹಕಾರದೊಂದಿಗೆ ಇತರ ಜನರ ಜೊತೆಗೆ ನಾಯಕರ ಜೊತೆಗೆ ಕೂಡಿಸ್ಕೊಂಡು ಆ ಕೆಲಸ ಎಲ್ಲ ಮಾಡಿದ್ವಿ. ಈಗ ನಾವು KKRDBಯಿಂದ ಮುಖ್ಯಮಂತ್ರಿಗಳು 5,000 ಕೋಟಿ ಕೊಡೋದ್ರಿಂದ ಆ ಭಾಗದಲ್ಲಿ ಈಗ ಎಜುಕೇಷನ್ ಆ್ಯಂಡ್ ಹೆಲ್ತ್ಗೆ ಒಳ್ಳೆ ರೀತಿಯಿಂದ ರೆಸ್ಪಾನ್ಸ್ ಸಿಗ್ತಾಯಿದೆ, ಅಭಿವೃದ್ಧಿ ಆಗ್ತಾಯಿದೆ. ಸೊ ಬರುವಂಥ ಏನಾದರೂ 2-3 ವರ್ಷದಲ್ಲಿ ಇದೇ ರೀತಿಯ ಗೌರ್ಮೆಂಟು. ಸರ್, ಈ ಏಮ್ಸ್ ಸಂಬಂಧಪಟ್ಟ ನನಗೆ ಗೊತ್ತಿದೆ, ನೀವು ಒಂದು 20 ವರ್ಷದಿಂದಲೂ ಕೂಡ ಏಮ್ಸ್ ಆಗಬೇಕಂತಲೇ ಒತ್ತಾಯ ಮಾಡ್ತಾನೇ ಇದ್ದೀರಾ. ಯಾಕೆ ಇದು ಆಗ್ತಾಯಿಲ್ಲ? ಇಚ್ಛಾಶಕ್ತಿ ಕೊರತೆನಾ? ಈಗ 2021ರಲ್ಲಿ ಹರ್ಷವರ್ಧನ್ ಕುಮಾರ್ ಅಂತೇಳಿ ಸೆಂಟ್ರಲ್ ಮಿನಿಸ್ಟರ್ ಇದ್ದರು, ಹೆಲ್ತ್ ಮಿನಿಸ್ಟರ್. ಅವ್ರು ಇಲ್ಲಿ ಬ್ಯಾಂಗ್ಳೂರು ಬಂದಾಗ ಅನೌನ್ಸ್ ಮಾಡಿ ನಾವು ಒಂದು ಏಮ್ಸ್ನ 2022ರಲ್ಲಿ ನಾವು ಕೊಡ್ತಾಯಿದ್ದೀವಿ ಅಂತೇಳಿ ನಮ್ಮ ಏಜೆಂಡಾನಲ್ಲಿ ಇದೆ ಅಂತೇಳಿ ಅನೌನ್ಸ್ ಮಾಡಿದ್ರು. ಅದಾದ ನಂತರ ಅಲ್ಲಿಂದ ನಾವು ಸೀರಿಯಸ್ ಆಗಿ ಮಾಡ್ತಾಯಿದ್ದೀವಿ. ನಂಜನಗೂಡು ವರದಿಯಲ್ಲಿ ಸಹಿತ ಉತ್ತರ ಕರ್ನಾಟಕದಲ್ಲಿ ಆಗಬೇಕು, ರಾಯಚೂರಲ್ಲಿ ಆಗಬೇಕು ಅಂತೇಳಿ ಅವ್ರು ಮೆನ್ಷನ್ ಮಾಡಿದರು. ಅದಾದ ನಂತರ ಅವರು ಇಲ್ಲಿ ರಾಜಕಾರಣಗಳು ಅದು ಹುಬ್ಬಳ್ಳಿ ಧಾರವಾಡದಲ್ಲಿ ಆಗಬೇಕಂತ ಕೆಲವೊಂದು ಪ್ರಯತ್ನ ನಡೆದದು. ನಾವು ಎಷ್ಟೇ ಪ್ರಯತ್ನ ಮಾಡಿ ಇನ್ನೂ ನಮ್ಮವರು ಹುಡುಗರು ಈಗಾಗಲೇ 1400 ದಿವಸ ಆಗಿದೆ ಸ್ಟ್ರೈಕ್ ಮಾಡ್ತಾರೆ. ಮೊನ್ನೆ ರಾತ್ರಿ ಸಹಿತ ನನಗೆ ಮತ್ತೆ ಬಂದು ಭೇಟಿಯಾಗಿದ್ದರು. ಯಾಕಂದರೆ ಅವ್ರು ನಮಗೆ ಅಭಿನಂದನೆಗಳು ಸಲ್ಲಿಸಲಿಕ್ಕೆ ಬಂದರು. ರಾತ್ರಿ 9 ಗಂಟೆಗೆ ಬಂದು ನೈಟ್ ರಾಯಚೂರಿನಲ್ಲಿ. ನಾವು ಮೊನ್ನೆ ಅದನ್ನು ನಿರ್ಣಯಗಳು ತೊಗೊಂಡಿದ್ದೀನಿ, ತಾವು ನೋಡಿದಿರಿ. ಕೇಂದ್ರ ಸರ್ಕಾರಕ್ಕೆ ಶ್ರೀಮಾನ್ HK ಪಾಟೀಲ್ ಮುಖಾಂತರ ಅದನ್ನು ಸಬ್ಮಿಟ್ ಮಾಡಿದ್ವಿ. 2 ಹೌಸ್ನಲ್ಲಿ, ಅಸೆಂಬ್ಲಿಯಲ್ಲಿ, ಕೌನ್ಸಿಲಲ್ಲಿ. ಫಸ್ಟಿದೆ ಏಮ್ಸು ನಾವು ರಾಯಚೂರಿನಲ್ಲೇ ಸ್ಥಾಪನೆ ಮಾಡಬೇಕು ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಒಂದು ಕಳಿಸಿದ್ವಿ. ಅದರಂಗೆ ನಾವು KKRDBದು ಸ್ಪೆಷಲ್ ಸ್ಟೇಟಸ್ದ 5,000 ಕೋಟಿ ಕೊಡ್ತಾಯಿದ್ವಿ, ನೀವೊಂದು 5,000 ಕೋಟಿ ಕೊಟ್ಟು ಅನುದಾನ ಕೊಡಬೇಕು ಅಂತೇಳಿ ಈ ರೀತಿಯಾಗಿ
ಕೃಷ್ಣ ಆಲಮಟ್ಟಿದು ನೋಟಿಫಿಕೇಷನ್ ಮಾಡಬೇಕಾದ್ರೆ ಆ ರೆಸಲ್ಯೂಷನ್ಸ್ನಲ್ಲಿ ಮತ್ತು ನಮ್ಮ ಗೌರ್ಮೆಂಟ್ದು ಟಾಪ್ ಪ್ರಯಾರಿಟಿ ಏಮ್ಸ್ ಎಟ್ ರಾಯಚೂರು ಅಂತೇಳಿ. ಈಗ ಮುಖ್ಯಮಂತ್ರಿಗಳು ಸಹಿತ 4 ಬಾರಿಗೆ ಗೌರ್ಮೆಂಟ್ ಆಫ್ ಇಂಡಿಯಾಗೆ ಪತ್ರಗಳು ಬರೆದರು, ಚೀಫ್ ಸೆಕ್ರೆಟರಿ ಬರೆದರು. ನಾನು ಶ್ರೀಮಾನ್ ಶರಣ್ ಪ್ರಕಾಶ್ ಪಾಟೀಲ್ 2 ಸಲ ಹೋಗಿ ಸಚಿವರಿಗೆ ಭೇಟಿಯಾಗಿ ಬಂದು ಕೇಂದ್ರದಲ್ಲಿ. ನಮ್ಮ MPs MLAs ಎಲ್ಲ ಪಾರ್ಟಿಯವ್ರು ಕರ್ಕೊಂಡೋಗಿ ಭೇಟಿಯಾದ್ವಿ. ಆದರೆ ಅವರು ಏನೂ ಇಲ್ಲಿವರೆಗೂ ರೆಸ್ಪಾನ್ಸ್ ಕೊಟ್ಟಿಲ್ಲ. ಅದನ್ನು ನಾವು ಬಿಡೋದಲ್ಲ, ಸಾಧಿಸ್ತಿರ್ತೀವಿ. ಅದು ರಾಯಚೂರಿನಲ್ಲಿ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಅದು ರಾಯಚೂರು ಬಿಟ್ಟು ಹೋಗಲಾಗದಂಗೆ ನೋಡ್ಕೊತೀವಿ. ನೀವು ರಾಜಕಾರಣ ವಿಚಾರದಲ್ಲಿ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಲ್ಲ ಅಂತ ಹೇಳ್ತಾರೆ. ಬಾರ್ಡ್ರು ಆಂಧ್ರ ಪ್ರದೇಶ, ತೆಲಂಗಾಣದ ಇನ್ಚಾರ್ಜ್ ಆಗಿದ್ರಿ, ಸರ್ಕಾರನ ತಂದ್ರಿ, ನಿಮ್ಮ ಕೆಲಸ ನೋಡ್ತು, ಆಮೇಲೆ ನಿಮ್ಮ ಸೇವೆ ನೋಡಿಸಿ ನಿಮ್ಮನ್ನು ಮಂತ್ರಿ ಮಾಡಿದ್ರು, ಎಲ್ಲರೂ ಒಬ್ಬೇರಿಸಿದ್ರು. ಬೋಸ್ರಾಜ್ ಅವರು ಹೆಂಗೆ ಬಂದರು ಕ್ಯಾಬಿನೆಟಿಗೆ ಅಂತೇಳಿ. ಕ್ಯಾಬಿನೆಟಿಗೆ ಹೆಂಗೆ ಬಂದರು ಅಂದರೆ ಒಂದು ಸರ್ಕಾರ ಥರಕ್ಕೆ ಕೂಡ ಅವ್ರು ಸಕ್ಸಸ್ ಆಗಲಿಕ್ಕೆ ಕೂಡ ಕಾರಣಕರ್ತರಾದರು. ಪಾರ್ಟಿ ಕೆಲಸನೂ ಮಾಡಿದರು ಮತ್ತು ಎರಡೂ ಸ್ಟೇಟಲ್ಲಿ ಕೆಲಸ ಮಾಡಿ. ನಿಜ ಹೇಳ್ಬಿಡ್ತೀನಿ ನಿಮಗೆ, ಇವತ್ತು ಯಾರಿಗೂ ಹೇಳಿಲ್ಲ ನಾನು. ನನಗೆ 2 ವರ್ಷ ಮೊದಲೇ ರಾಯಚೂರು ಸಿಟಿಯಲ್ಲಿ ನೀವು ನಿಂತರೆ ಮಾತ್ರ ಬರ್ತೀರಿ, ಇಲ್ಲದ್ರೆ ಗೆದಕ್ಕೆ ಆಗೋದಿಲ್ಲ ಅಂದರೆ ಪಾರ್ಟಿ ಅಸೆಸ್ಮೆಂಟ್ ಇತ್ತು. ಹಾಗಾಗಿ ಮೇಲ್ನವರೇ ನನಗೆ ಎಂಕರೇಜ್ ಮಾಡಿದ್ರು, ರಾಯಚೂರು ಸಿಟಿಗೆ ನೀವು ಕಂಟೆಸ್ಟ್ ಮಾಡಬೇಕು, ಕಂಟೆಸ್ಟ್ ಮಾಡಿ ಅಂತ. ನಾನದೇ ಅದು ಮೈನಾರಿಟಿ ಸೀಟ್ ಅದ, ಮೊದಲೊಂದು ನಾವೇ ಕೊಟ್ಕೊಂತ ಬಂದೀವಿ. ಅಲ್ಲಿ 7 ಸೀಟು, 5 ರಿಸರ್ವ್ ಇದಾವೆ. 5 ರಿಸರ್ವ್ ಇದಾವೆ. 2 ಒಂದು ಸಿಂಧನೂರು ಒಂದಿದೆ. ಅಲ್ಲಿ ಸಿಂಧನೂರಾಗ ಸೀನಿಯರ್ ಲಿಂಗಾಯತರು ನಮ್ಮವ್ರು MLA ಇದ್ದಾರೆ ಸಿಟ್ಟಿಂಗು, ಅವ್ರು ಕೊಡಬೇಕಾಗತ್ತೆ. ರಾಯಚೂರು ಮೈನಾರಿಟಿ ಕೊಡ್ತಾ ಇದ್ದೀವಿ. ಇಲ್ಲ ಪರವಾಗಿಲ್ಲ, ಅವ್ರಿಗೆ 5 ಸಲ ಸೋತಿದ್ದಾರೆ. ಸರ್ ಈಗ ನಾವು ಗೆಲ್ಲಬೇಕಾಗದೆ ಎಲೆಕ್ಷನ್ನು, 125 ಸೀಟ್ ಬರಬೇಕು. ಆ ಮಾತುಗಳು ನನಗೆ ಹೇಳಿದರು ಮೇಲವರೆಲ್ಲ. ಅಂದರೆ ಸೊ ಸರಿ ಅಂತೇಳಿ ನಾವು ಪ್ರಿಪೇರ್ ಆಗಿದ್ದೀವಿ, ಎಲ್ಲ ಪಾಲಿಟಿಕ್ಸ್ ಪ್ರಿಪೇರ್ ಆಗಿದ್ದೀವಿ. ಬರ್ತಾ ಅವ್ರು ಏನಂದರೆ ಅವ್ರಿಗೆ 17-20 ಸೀಟ್ ಕೊಡಬೇಕು ಅನ್ನೋದು ಒಂದು. ಎರಡನೇದು ಪೊಲಿಟಿಕಲ್ ಆಗಿ ಇರ್ತಾರಲ್ಲ, ಮತ್ತು ಬಸವರಾಜ್ ಬಂದರೆ ಮಿನಿಸ್ಟರ್ ಆಗ್ತಾರೆ ಕಾಂಪಿಟೇಷನ್ ಅಂತೇಳಿ. ಕೆಲವರೆಲ್ಲ ಆ ರೀತಿ ಮಾಡಿ ಅಲ್ಲಿ ಮೈನಾರಿಟಿ ಕೊಡಲಿದ್ರೆ ಇಡೀ ಹೈದರಾಬಾದ್ ಕರ್ನಾಟಕ ಎಫೆಕ್ಟ್ ಆಗಿಬಿಡ್ತಂತ ಮೆಸೇಜ್ ಪಾಸ್ ಮಾಡಿ ಮಾತುಗಳು ಬಂದು. ಇವತ್ತು ನನಗೆ ಯಾರಿಗೆ ಹೇಳಿಲ್ಲ, ನಿಮ್ಗೆ ಹೇಳ್ತಾರೆ. ಅದೆಲ್ಲ ಅದು ಕೂಡಲೇ ಗೊತ್ತಾಯಿತು. ನಾನು ಇಮಿಡಿಯೇಟ್ಲಿ ಸಂಡೇ ಮೆಸೇಜ್, ಐ ಆಮ್ ನಾಟ್ ಗೋಯಿಂಗ್ ಟು ಕಂಟೆಸ್ಟ್ ಫ್ರಮ್ ರಾಯಚೂರು, ಓಪನ್ ಆಗಿ ಐ ವರ್ಕ್ ಟು ದಿ ಪಾರ್ಟಿ ಅಂತ ಮೆಸೇಜ್ ಹಾಕಿದ್ದು. ನಾನು ಓಪನ್ ಆಗಿ ಹೇಳಲ್ಲ, ನಾನು ಯಾರನ್ನೂ ಲೀಡರ್ಗಳು ಬಿಡಲ್ಲ. ನೀವು ನೋಡ್ತಿಲ್ಲ, ನಾನು ಚೀಫ್ ಮಿನಿಸ್ಟರ್ ಮನೆಗೆ ಕಳಿಸಿದ್ರೆ ಹೋಗ್ತೀನಿ, ನಾನು ಬೆಂಗಳೂರು ಡೆಲ್ಲಿಗೆ ಅನಗತ್ಯ ಎಲ್ಲೂ ಹೋಗಲ್ಲ. ನಾನು ಅದು ಮೆಸೇಜ್ ಹಾಕಿದ್ದೆ. ದಟ್ ಈಸ್ ಆನ್ 13th or 14th of that month. 20th is the last date for the nominations. ನಾನು 14th ನೈಟ್ ಮಿಡ್-ನೈಟ್ 12 o'clock ಫೋನ್ ಬಂತು ಡೆಲ್ಲಿಯಿಂದ. ಇಮಿಡಿಯೇಟ್ಲಿ ಬಿಫೋರ್ ಮಾರ್ನಿಂಗ್ 15th ಮಾರ್ನಿಂಗ್ ಬಿ ಹಿಯರ್ ಡೆಲ್ಲಿ ಅಂತೇಳಿ. ನಾನು ಬರೋದಿಲ್ಲ, ಐ ಆಮ್ ನಾಟ್ ಗೋಯಿಂಗ್ ಟು ಕಾಂಟೆಸ್ಟ್, ನೀವು ಯಾರಿಗಾನ ಕೊಡು ಅಂತೇಳಿ. ಇಲ್ಲೆಲ್ಲ ಇವತ್ತು ಬಂದು ಹೈಯರ್ ಪೊಸಿಷನ್ ಅಂತ ಫೋನ್ ಬಂತು. ಹೋಗಿದ್ವಿ, 9 ಗಂಟೆಗೆ ಹೋಗಿ ಭೇಟಿ ಇದೆ. ನಾನು ನನ್ನ ಮಗ ಹೋಗಿದ್ವಿ. ರಾಹುಲ್ ಗಾಂಧಿ ಅವ್ರಿಗೆ ಹತ್ರಕ್ಕೆ ಕರ್ಕೊಂಡೋದ್ರು ಅವರು. 3 ಮಂದಿ ಕೂತಿದ್ವಿ. 3 ಮಂದಿ ಕೂತಾಗ ಏನು ವಾಟ್ ಈಸ್ ಗೋಯಿಂಗ್ ಆನ್ ಅಂದರೆ ನಥಿಂಗ್ ಇಸ್ ದರ್. ಅಲ್ಲೆಲ್ಲ ಆಯಿತು. ನಮ್ಮ ಮಾನವಿ ಸೀಟು ಯಾರಿಗೂ ನನಗೆ ಕೇಳಾದಂಗೆ, ನಮ್ಮ ಮಾನವಿ ಸೀಟು ನಾನು 4 ಸಲ ಅಲ್ಲಿ ಕಂಟೆಸ್ಟ್ ಮಾಡಿದ್ದಾನು, ಅದು ಯಾರಿಗೋ ಕೊಟ್ಟರು. ಅದು ಅವ್ರಿಗೆ ಗೊತ್ತಾಯಿತು. ನಾನು ಕೇಳಿಲ್ಲ, ನಾನು ಮಾತಾಡಿ ಬಾಯಿ ಬಿಚ್ಚಿಲ್ಲ ನಾನು. ಅವ್ರು ಹೇಳಿದ್ರು, ನೀವು ಇಮಿಡಿಯೇಟ್ಲಿ ಎಲ್ಲ ಸೆಟ್ಲ್ ಮಾಡ್ರಿ ಅಂತ ಹೇಳಿದ್ರು. ಅವ್ರಿಗೆ ಯಾರಿಗೂ ಹೇಳಿದ್ರು ಅವರು. ಆಮೇಲೆ ಅವರೆಲ್ಲ ಸೆಟ್ಲ್ ಮಾಡಿದರು. ಮತ್ತು ನನಗೆ ಏನು ಹೇಳಿಲ್ಲ ಅವರು, ನಾನು ಏನೂ ಮಾತಾಡಿಲ್ಲ, ನಾನೇನು ಕೇಳಿಲ್ಲ. ಫೋಟೋ ತೆಗೆದ್ರು, ಕಳಿಸಿದ್ರು, ವಾಪಸ್ ಬಂದೆ. ನಾನು ಎಲೆಕ್ಷನ್ ಮಾಡಿದ್ದೀವಿ. ಮುಗಿದ ಮೇಲೆ ನಾನು ಎಕ್ಸ್ಪೆಕ್ಟೂ ಮಾಡಿಲ್ಲ. ನಾನು ಸಿದ್ದರಾಮಯ್ಯವ್ರ ಹತ್ರಕ್ಕೆ ಹೋಗಿಲ್ಲ, ಶಿವಕುಮಾರ್ ಅವ್ರ ಹತ್ರಕ್ಕೆ ಮಿನಿಸ್ಟರ್ ಸಲುವಾಗಿ ಅಂತ ನಾನು ಹೋಗಲಿಲ್ಲ, ಮಾತಾಡಿಲ್ಲ ನಾವು. ಅವ್ರು ಸಡನ್ನಾಗಿ ಫೋನ್ ಬಂತು, ನೀವು ರಾಜಭವನ ಬರಬೇಕಂತೇಳಿ ಹೋಗಿದ್ವಿ, ಮಾಡಿದ್ವಿ ಅಷ್ಟೇ. ಇದು ಬಿಟ್ಟರೆ ಇಲ್ಲ, ಪಾರ್ಟಿ ನಿಮ್ಮ ಕೆಲಸನ ಗುರುತಿಸಿದೆ ಅಷ್ಟೇ. ಅದು ಗುರುತಿಸಿದ್ರೆ ಇವ್ರಿಗೇನೋ ತೊಂದರೆ ಆಗ್ಯದ, ರಾಯಚೂರು ಸೀಟ್ ಕೊಡಲಾರ್ದು ಎಂಬುದು ಅವ್ರ ತಲೆಗೆ ಬಂತು. ಹಾಗಾಗಿ ಪಾಪ ಅವ್ರು ರಿಕಗ್ನೈಸ್ ಮಾಡಿ ನೆನಪಿಟ್ಕೊಂಡು ಶ್ರೀಮಾನ್ ಸಿದ್ದರಾಮಯ್ಯನವರು ನಮ್ಮ PCC ಪ್ರೆಸಿಡೆಂಟ್ ಫಾರ್ಮೇಷನ್ ಸಲುವಾಗಿ ಹೋದಾಗ ನಮ್ಮ ಹೈಕಮಾಂಡ್ಲಿಂದ ಬೋಸ್ರಾಜ್ನೊಂದು ಮಾಡಿ ನೀವು ಉಳಿದಿದ್ದು ಕಾಂಪೋಸಿಷನ್ ಮಾಡ್ಕೊಳ್ಳಿ. ಸರ್, ಇದೊಂದು ಮಾತು ಕೇಳಲೇಬೇಕು. ಬೋಸ್ರಾಜ್ರವ್ರಿಗೆ ಇನ್ನೊಂದು ಬೆನ್ನೆಲುಬು ಮತ್ತು ಬ್ರೈನು, ಅದು ರವಿ ಅಂತಾರೆ. ನಾನು ನಿಮ್ಮ ಮಗ ಅಂತ ಹೆಗ್ಗಳಿಕೆಗೆ ಹೇಳ್ತಿಲ್ಲ. ರವಿಯವ್ರ ಬಗ್ಗೆ ಏನು ಹೇಳ್ತೀರಿ? ಯಾಕಂತ ಹೇಳಿದ್ರೆ ಅವರು ಕೂಡ ಪಾರ್ಟಿ ಒಳಗಡೆ ಅನೇಕ ಸ್ಥಾನಮಾನಗಳಲ್ಲಿ ಇರ್ತಕ್ಕಂಥವ್ರು. ನಿಮಗೆ ಆ್ಯಕ್ಚುಲಿ ಅವರು ಬ್ರೈನ್ ಆಗೇ ಇದ್ದಾರೆ ಮತ್ತು ಬೆನ್ನೆಲುಬಾಗೇ ಇದ್ದಾರೆ, ಹೌದಲ್ವಾ? ಇಲ್ಲ, ಬ್ರೈನು ಬೆನ್ನೆಲುಬು ಎಲ್ಲ ಇರ್ತದೆ. ನನಗೇನೆಂದರೆ ನಂದು ಒಂದೇ, ನಾನು ಇಷ್ಟು ವರ್ಷ ಇದ್ದು ನನ್ನ ಎಲ್ಲೂ ನಾನು ಕೆಟ್ಟ ಹೆಸರು ತಂದ್ಕೊಂಡಿಲ್ಲ. ಯಾರಿಗಾದ್ರೂ ಏನಾದರೂ ಮಾಡಬೇಕಾದ್ರೆ ಸಹಾಯ ಮಾಡ್ಕೊಂತ ಬಂದಿದ್ದು, ನಮ್ಮ ಕಳೆದು ಏನಾಗ್ತದೆ ಮಾಡಿ ಬಂದ. ನಾನು ಎಕ್ಸ್ಟ್ರಾರ್ಡಿನರಿಯಾಗಿ ಹೋಗೋನಲ್ಲ, ಯಾವುದಕ್ಕೂ ಏನು ಮಾಡಬೇಕು ಮಾಡ್ಕೊಂಡು ಇಲ್ಲ. ಮತ್ತು ಅದ್ರ ಜೊತೆಯಲ್ಲಿ ಅವನೇನಂದರೆ ಭಾಳ ಆ್ಯಕ್ಟಿವಾಗಿ ಅವ್ರಿಗೆ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಟೀಮ್ ಇದ್ದಾರೆ, ರಾಜಕೀಯದಲ್ಲಿ ಇಂಟ್ರೆಸ್ಟ್ ಐತಿ, ಬಂದಾನ ಮಾಡ್ಕೊಂಡು ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲದಂಗೆ, ಯಾರಿಗೂ ಅನ್ಯಾಯ ಆಗಲಾರ್ದಂಗೆ ನಾವು ರಾಜಕೀಯದಲ್ಲಿ ಇರಬೇಕಂಬನು. ಅದು ಎಲ್ಲಿವರೆಗೂ ನೀವು ಕಂಟಿನ್ಯೂ ಮಾಡ್ಕೊಂಡ್ರೆ ನಾನು ಇಲ್ಲಿವರೆಗೂ ಇರ್ತೀನಿ. ಹೇಳಿದ್ರೆ ನನಗೆ ಅಸಮಾಧಾನ ಆಗ್ತಂಬೋದು ಅದು ಗೊತ್ತಿದೆ. ಭಾಳ ಸೆನ್ಸಿಟಿವ್ ಆಗಿರ್ತಾನೆ. ಅದಕ್ಕೆ ಎಲ್ಲಿ ಎಲ್ಲ ಆರ್ಗನೈಸ್ ಮಾಡ್ತಾನೆ, ಮೀಟಿಂಗ್ಗಳು ಎಲ್ಲ. ಅದಕ್ಕೆ ಹೇಳಿದ್ದೆ, ಎಲ್ಲಿ ಯಾವುದೇ ಸ್ಟೇಜ್ ಮೇಲೆ ಕಾಣಿಸ್ಕೊಳ್ಳಲ್ಲ, ನಾನು ಎದುರುಗಡೆ ಬರೋದಿಲ್ಲ, ಏನು ಹೌದು. ಆ ರೀತಿಯಾಗಿ ಬರ್ಕೊಂಡು ಹೋಗ್ತಾನೆ. ಆಯಿತು, ಅವ್ರದ್ದೆಲ್ಲ ಏನೋ ಅವ್ರು ಸೆಲೆಕ್ಟ್ ಮಾಡ್ಕೊಂಡಾರೆ.
ಅವ್ರು ಯಾವ ರೀತಿಯಾಗಿ ಅಭಿವೃದ್ಧಿ ಆಗ್ತಾರೆ. ತಂದೆಗೆ ತಕ್ಕ ಮಗ. ಅವು ನಮ್ಗೆ ಸಾಕು, ನಮ್ಗೆ 80 ಇಯರ್ಸ್ ಬರ್ತಾ ಇದ್ದಾವೆ. ಜನರಲ್ಲಿ ಇಲ್ಲಿವರೆಗೂ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲಪ್ಪ ಇವ್ರು ಒಳ್ಳೆಯವರು ಅಂತ ಅನಿಸ್ಕೊಂಡು ಅದೆಷ್ಟು ಉಳಿಬೇಕೆಂಬುದಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸರ್. ಯಾಕಂತ ಹೇಳಿದ್ರೆ ಎಲ್ಲರಿಗೂ ನಮಸ್ಕಾರ. ನಿಮಗೆ ಇನ್ನಷ್ಟು ಆರೋಗ್ಯ ಇನ್ನಷ್ಟು ವೃದ್ಧಿಸಲಿ, ಇನ್ನೂ ರಾಜಕಾರಣ ಮಾಡೋಷ್ಟು ಮತ್ತಷ್ಟು ನಿಮಗೆ ದೇವರು ಆಶೀರ್ವಾದ ಮಾಡಲಿ. ಜನರ ಆಶೀರ್ವಾದ ಕೂಡ ಇದೆ ಮತ್ತು ನಾಯಕರ ಆಶೀರ್ವಾದ ಕೂಡ ಇದೆ. ಇದು ಬೋಸರಾಜ್ರವರ ಅಂತರಂಗದ ಮಾತು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಬಹುತೇಕ ಮಿನಿಸ್ಟ್ರಿಗಳು ನೋಟ್ಸ್ ಮಾಡ್ಕೊಬರ್ತಾರೆ. ನೋಟ್ಸ್ ಮಾಡ್ಕೊಂಡು ಅವರು ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಎಲ್ಲ ಕೇಳ್ಕೊಂಡು ಏನೇನು ಹೇಳಬೇಕು, ಏನೇನು ಮಾಡಬೇಕು, ಏನು ಪ್ರೆಸೆಂಟೇಷನ್ ಮಾಡಬೇಕು ಅಂತಾರೆ. ಅವರು ಇಡೀ ಡಿಪಾರ್ಟ್ಮೆಂಟ್ದು ಅವ್ರದ್ದೊಂದು ಪಿಕ್ಚರ್ ಇದೆ, ಒಂದು ಕ್ಲಾರಿಟಿ ಇದೆ. ನಾನು ಏನು ಮಾಡ್ತಾಯಿದ್ದೀನಿ, ಏನೇನು ಆಗಿದೆ, ಏನು ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ಇರ್ತಕ್ಕಂಥದ್ದು. ನಾನು ಮೊದಲೇ ಹೇಳಿದೆ ನಿಮಗೆ, ಸಣ್ಣ ನೀರಾವರಿ ಅನ್ನೋದು ಹೆಸರು ಚಿಕ್ಕದಿರ್ಬೋದು, ವ್ಯಾಪ್ತಿ ದೊಡ್ಡದು. ಇಡೀ ರಾಜ್ಯದಲ್ಲಿ ಇದೊಂದು ಸೂಕ್ಷ್ಮವಾದ ಇಲಾಖೆ. ಯಾಕಂದರೆ ಇಲ್ಲಿ ರೈತರು ಜನನೂ ಬರ್ತಾರೆ, ಜಾನುವಾರು ಕೂಡ ಬರ್ತಾರೆ. ಮತ್ತು ಪ್ರಮುಖವಾಗಿ ಕೆರೆ ಕಟ್ಟೆಗಳು ಇವತ್ತು ಒತ್ತುವರಿ ಆಗಿರ್ತಕ್ಕಂಥ ನೂರಾರು ಕೆರೆಗಳು ಒತ್ತುವರಿ ಆಗಿರ್ತಕ್ಕಂಥ ಅವೆಲ್ಲ ತೆರವುಗೊಳಿಸಿ ನೀರು ತುಂಬಿಸಿ ಜನರನ್ನು ಖುಷಿಪಡಿಸೋದು ಅಷ್ಟು ಸುಲಭದ ಮಾತಲ್ಲ. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅವ್ರು ಹೇಳೋದು, ನನಗೆ 79 ವರ್ಷ ಅಂತ ಹೇಳಿದ್ರು. 79 ವರ್ಷ ವಯಸ್ಸಿಗಿಂತಲೂ ಕೆಲಸ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಎಷ್ಟಿದೆ ಅಂತೇಳಿ ಅವ್ರು ನಮ್ಮ ಮುಂದೆ ಎಲ್ಲವನ್ನೂ ಕೂಡ ತೆರೆದಿಟ್ಟರು. ಇದು ಇವತ್ತಿನ ವಿಶೇಷ. ಭಗೀರಥ ಬೋಸರಾಜು. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.